ಪರಿಶುದ್ಧನು, ಪ್ರೇಮ ಸ್ವರೂಪನು, ಸರ್ವೋನ್ನತನು, ಸರ್ವಶಕ್ತನಾಗಿರ್ತಕ್ಕಂಥ ದೇವರೇ, ಮತ್ತೊಂದು ಸಾರಿ ಈ ಭಾನುವಾರ ಉದಯ ಕಾಲದಲ್ಲಿ ನಿಮ್ಮ ವಾಕ್ಯ ಕೇಳೋದಕ್ಕಾಗಿ ನಮ್ಮೆಲ್ಲರ ತಂದೆ ಈ ಒಂದು ಕ್ರಿಸ್ತನ ಸಂಘದಲ್ಲಿ ಕರೆತಂದದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ. ದೇವರೇ, ನಿಮ್ಮ ವಾಕ್ಯಗಳನ್ನು ಕೇಳುವಂತರಾಗಿದ್ದು ನಂಬುದನ್ನ ಮೋಸ ಹೋಗದೆ ನಮ್ಮ ಜೀವಿತಗಳನ್ನು ಸರಿತಿದ್ದಿಕೊಂಡು ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ಭಯಭಕ್ತಿಯಲ್ಲೂ ಕೂಡ ತಂದೆ ನಡೆಯುವುದಕ್ಕಾಗಿ ನಮ್ಮ ಆಲೋಚನೆ ಕೊಡ್ರಿ. ನಿಮ್ಮ ವಾಕ್ಯಗಳು ನಮ್ಮ ಆತ್ಮ ರಕ್ಷಣೆಯನ್ನು ತಿಳಿದುಕೊಂಡು ನಿಮ್ಮ ವಾಕ್ಯಗಳಿಂದನೇ, ನಿಮ್ಮ ಮಾತುಗಳಿಂದನೇ ತಂದೆ ನಾವು ನಮ್ಮ ಆತ್ಮ ರಕ್ಷಿಸಿಕೊಳ್ಳೋದು ಉಂಟು ತಂದೆ. ಅದಕ್ಕಾಗಿ ದೇವರೇ, ಮನಸ್ಫೂರ್ತಿಯಾಗಿ ತಂದೆ ನಿಮ್ಮ ವಾಕ್ಯನ ಕೇಳುವಂಥ ಆಲೋಚಿಸುವ ಶಕ್ತಿ ನಮಗೆ ಕೊಡು ಅಂತೇಳಿ ಬೇಡುತ್ತಾ, ನಮ್ಮ ಪ್ರಭು, ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತಂದೆ. ಕರ್ತನಲ್ಲಿ ಪ್ರಿಯವಂತ ಆತ್ಮರೇ, ಮತ್ತೊಂದು ಸಾರಿ ನಿಮ್ಮೆಲ್ಲರೂ ಕೂಡ ನಮ್ಮ ಪ್ರಭು, ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲೇ ಒಂದೊಂದು ಸಲ್ಲಿಸಲಾಗಿದ್ದೇನೆ. ಇನ್ನು ಸ್ವಲ್ಪ ಸಮಯವನ್ನು ವಾಕ್ಯನ ಧ್ಯಾನಿಸೋಣ. ಕೆಲವು ನಮ್ಮ ಅವಶ್ಯಕತೆ ಇರ್ತಕ್ಕಂಥ ಮಾತುಗಳು, ನಮ್ಮ ಜೀವಿತಕ್ಕೆ ಮೇಲಾದಂಥ ಮಾತುಗಳು, ಅಥವಾ ಬರುವಂಥ ದಿನಗಳಲ್ಲಿ ನಾವು ಹೇಗೆ ನಿಲ್ಲಬೇಕು, ಯಾವ ಥರ ನಡೀಬೇಕಂತಕ್ಕಂಥ ಮಾತುಗಳನ್ನು ನಾವು ಒಂದು ವಾಕ್ಯದಲ್ಲಿ ಸ್ಪಷ್ಟವನ್ನು ಆಲೋಚನೆ ಮಾಡೋಣ. ಯಾಕಂತಂದರೆ ಇವತ್ತು ಸುಲಭವಾಗಿ ನಂಬುವಂಥದ್ದು ಯಾವುದು ಅಂತಂದರೆ ಅದು ಕ್ರಿಸ್ತನನ್ನೇ. ಇವತ್ತು ಅತ್ಯಧಿಕವಾದ ಸಂಖ್ಯೆ ನೋಡ್ತೀವಿ ನಾವು. ಕ್ರಿಸ್ತನ ನಮ್ಮ ಅದನ್ನು ಅಷ್ಟೊಂದು ಸುಲಭವಾಗಿ ನಂಬುತ್ತಾರೆ ಅಂತಂದರೆ, ಯೇಸು ಕ್ರಿಸ್ತಕ್ಕೆ ಹೋದರೆ ನಮ್ಮ ಕಷ್ಟಗಳು ತೀರಿ ಹೋಗ್ತವ, ನಮ್ಮ ಬಾಧಗಳು ನಮಗೆ ಕಮ್ಮಿ ಆಗ್ತವ, ನಮಗಿರ್ತಕ್ಕಂಥ ನೋವು ಏನಾದರೂ ಕೂಡ ಆತ ಪರಿಹಾರ ಮಾಡ್ತಾನಂತೇಳಿ ಇವತ್ತು ಈ ಸಮಾಜ ಅಂದುಕೊಂಡದ. ಆದರೆ ನಮ್ಮ ಕಷ್ಟಕ್ಕೂ ಬಾಧಕ್ಕೂ ಎಲ್ಲದಕ್ಕೂ ಆತನೇ ನಮಗೆ ಆಧಾರ, ಆತನೇ ನಮಗೆ ಎಲ್ಲವನ್ನೂ ಆತನು ತೀರಿಸ್ತಾನ. ಆದರೆ ಯಾವಾಗ ಎಂಥದಂತೇಳಿ ನಾವು ಆಲೋಚನೆ ಮಾಡ್ಬೇಕು ನಾವು. ಯಾಕಂತಂದರೆ ಇವತ್ತು ಅನೇಕ ನಮ್ಮ ಜನರು ನೋಡ್ತಾ ಇರ್ತೀವಿ ನಾವು, ಕ್ರಿಸ್ತನ ಬಳಿಗೆ ಅಥವಾ ವಾಕ್ಯ ಕೇಳೋದಕ್ಕೆ ಯಾಕೆ ನೀವು ಬಂದಿರಿ ಅಂತಂದ್ರೆ, ಈಗಿನ ನನಗೆ ಆರಾಮಿದ್ದಿಲ್ಲ, ನನಗೀಗ ಆರಾಮಾಯ್ತು, ನನಗೊಂದು ದೊಡ್ಡ ಸಮಸ್ಯೆ ಇತ್ತು, ನನಗೊಂದು ದೊಡ್ಡ ರೋಗ ಇತ್ತು, ನನಗೊಂದು ಬಾಧೆ ಇತ್ತು, ಅದಕ್ಕಾಗಿ ನಾನು ಕ್ರಿಸ್ತನಲ್ಲಿ ಬಂದಿನಿ ಅಂತೇಳಿ ಇವತ್ತು 100% ಇದೇ ಮಾತು ಹೇಳ್ತಕ್ಕಂಥ ಜನಗಳು ನಾವು ನೋಡ್ತೀವಿ ನಾವು. ಇನ್ನು ಕೆಲವರು ಯೇಸು ಕ್ರಿಸ್ತ ಬಳಿಗೆ ಹೋದ್ರೆ ನಮಗೆ ಕಷ್ಟನೇ ಬರೋದಿಲ್ಲ, ನಮಗೆ ಕಷ್ಟನೇ ಸಂಭವಿಸೋದಿಲ್ಲ ಅಂತೇಳಿ ಈ ಥರ ನಂಬೋರು ಕೂಡ ಜನರು ಆಗಿದ್ದಾರೆ. ಅದಕ್ಕೆ ನಮ್ಮ ಬೈಬಲ್ ಅಂತಕ್ಕಂಥ ನಮಗೆ ಏನು ತಿಳಿಸ್ತದ, ಅಥವಾ ಜನಗಳು ಈಗ ಅರ್ಥ ಮಾಡಿಕೊಳ್ತಾರ? ಬೈಬಲ್ ಇರ್ತಕ್ಕಂಥ ಒಂದಾದರೂ ಕೂಡ ಹೇಳುವಂಥ ಬೋಧಕರು 100 ಮಂದಿ ಆಗಿದ್ದಾರೆ. ಇವತ್ತು ನಮ್ಮ ಕೈಗಿರ್ತಕ್ಕಂಥ ಸತ್ಯವೇದ ಅಥವಾ ಬೈಬಲ್ ಎಷ್ಟಿದಾವ ಅಂತಂದ್ರೆ ಒಂದೇ ಇರೋರು. ಆದರೆ ಅದನ್ನು ಬೋಧಿಸುವಂತ ಎಷ್ಟು ಮಂದಿ ಅದಾರ? ಎಷ್ಟು ಮಂದಿ ಅದರಿ? ಅನೇಕರು ಇವತ್ತು ಬೋಧಕರಾಗ್ಯಾರ, ಅನೇಕರು ಬೋಧಕರು ಆಗ್ತಿದ್ರು ಕೂಡ. ಅದಕ್ಕೆ ಪೌಲವರು ಕೂಡ ಅಂತಾರೆ, ಅನೇಕ ಮಂದಿ ಬೋಧಕರು ನೀವು ಆಗ್ಬೇಡ್ರಿ ಅಂತ ಹೇಳ್ತಾನೆ. ಯಾಕೆ ಆಗ್ಬೇಡ್ರಿ ಅಂತ ಹೇಳ್ತಾನ? ಬೋಧಕರು ಆಗ್ಬೇಕು, ಬಟ್ ಆಗ್ಬೇಡ್ರು ಕೂಡ ಅಂತಾನ, ಆಗ್ಲು ಕೂಡ ಅಂತಾನ. ಪೌಲವರು 2 ರೀತಿಯಲ್ಲಿ ನಮಗೆ ಹೇಳ್ತಾನ. ಯಾಕೋಬರ ಪತ್ರಿಕೆ ಹೇಳ್ತಾನ ಅಂದ್ರೆ, ನೀವು ಬಹಳ ಮಂದಿ ಬೋಧಕರು ನೀವು ಆಗ್ಬೇಡ್ರಿ ಅಂತ ಹೇಳ್ತಾನ. ಹುಡುಗಿನ ಇನ್ನೂ ಇಬ್ರಿ ಅದಾತೀವ ಅಥವಾ ಕೊರಿಂದ್ರಿ ಅಂದ್ರೆ ಕಾಲ ನೋಡಿದಷ್ಟೊಳಗೆ ನೀವು ಬೋಧಕರು ಆಗ್ಬೇಕಿತ್ತು ಅಂತ ಹೇಳ್ತಾನ. 2 ವಿಧದಲ್ಲಿ ಯಾಕೆ ಮಾತಾಡ್ತಾನ ಆತನು ಅಂದ್ರೆ, ಪೌಲವರು 2 ವಿಧದಲ್ಲಿ ದೇವರು ಆತನ ಮೂಲಕ ಯಾಕೆ ಮಾತಾಡಿಸ್ತಾನ ಅಂದ್ರೆ, ಬೋಧಕರು ಆಗ್ಬೇಕು. ಯಾವ ಬೋಧಕರು ಆಗ್ಬೇಕು? ಬೋಧಕರು ಆಗ್ಬೇಕು. ಯಾವ ಬೋಧಕರು ಆಗ್ಬೇಕು ಅಂದ್ರೆ, ಸತ್ಯವಾಕ್ಯನ್ನ ಪ್ರಕಟಿಸುವಂತ ಬೋಧಕರಾಗಿ ಇರಬೇಕು. ಅಂದ್ರೆ ದೇವರು ಏನು ಹೇಳೇನೋ ಅಥವಾ ಸತ್ಯವೇದದಲ್ಲಿ ಏನು ಹೇಳಲ್ಪಟ್ಟದೋ ಆ ಮಾತಿನನ್ನೇ ಯಥಾರ್ಥವಾಗಿ ತಿಳಿಸೋಂತರಬೇಕು. ಆ ಮಾತಿನ ಇದ್ದಂಗೆ ಹೇಳ್ತಕ್ಕಂಥವ್ರು ಬೇಕಂತೇಳಿ ಪೌಲ್ ಹೇಳ್ತಾನೆ. ಯಾಕಂದ್ರೆ ಯೇಸು ಕ್ರಿಸ್ತ ಅಂತಾನ, ಬೆಳೆ ಬಹಳಷ್ಟು ಬಂದದ, ಕೊಯ್ಯೋರು ಅಂದ್ರೆ ಭೂಮಿ ತುಂಬೆಲ್ಲ ಜನ ತುಂಬಿಕೊಂಡ್ಬಿಟ್ಟಾರ, ಆದ್ರೆ ಅವರಲ್ಲಿ ಇರ್ತಕ್ಕಂಥ ಸೈತನ್ನ ತೆಗೆದಾಕೋರು ಯಾರು ಇಲ್ಲ. ಬೆಳೆ ಬಂದದ, ಬೆಳೆನ ಕೊಯ್ಯಬೇಕು. ಈಗ ಕೆಲಸಗಾರರು ಬೇಕು. ಭೂಮಿ ತುಂಬ ಮನುಷ್ಯರು ತುಂಬಿಕೊಂಡಾರ, ಆ ಮನುಷ್ಯರಲ್ಲಿ ಸೈತಾನ ಕೂಡ
ತುಂಬಿಕೊಂಡನ ಆ ಸೈತಾನನ ಆಲೋಚನೆ ತೆಗೆಯುವಂತ ಬೋಧಕರು ಬೇಕಂತೇಳಿ ಯೇಸು ಕ್ರಿಸ್ತ ಕೇಳ್ರಿ ಅಂತ ಹೇಳ್ತಾನ. ಇಂಥ ಬೋಧಕರು ಬೇಕಂತೇಳಿ ಪೌಲ್ ಹೇಳ್ತಾನೆ, ಇಂಥ ಬೋಧಕರು ಬೇಕಂತೇಳಿ ದೇವರು ಕೂಡ. ಇದು ಪ್ರಾರಂಭದಿಂದ ಇರ್ತಕ್ಕಂಥ ಉದ್ದೇಶ. ಇದು ಪ್ರಿಯದಂತ ಆಲೋಚನೆ ಮಾಡ್ರಿ. ದೇವರಾದ್ರೂ ಕೂಡ ನಾನು ಪ್ರವಾದಗಳು ಮಾಡ್ಕೊಂಡೆ, ಸುಳ್ಳು ಪ್ರವಾದಗಳು ಬಂದ್ರು ಅಂತ ಹೇಳ್ತಾನ. ನಾನು ಪ್ರವಾದಗಳು ಬೇಕಂತೇಳಿ ಅಂದುಕೊಂಡೆ, ಸುಳ್ಳು ಅಂದ್ರೆ ಸೈತಾನ್ ಕೂಡ ಅದೇನ್ ಮಾಡ್ಕೊಂಡ, ಅವನು ಕೂಡ ಪ್ರವಾದ ಮಾಡ್ಕೊಂಡ ಅಂತ ಹೇಳ್ತಾನ. ಬೋಧಕರನ್ನ ಮಾಡ್ಕೋಬೇಕು ಅಂದ್ಕೊಂಡೆ, ಅವನು ಕೂಡ ಬೋಧಕರನ್ನ ಮಾಡ್ಕೊಂಡ. ಅಂದ್ರೆ ಇಲ್ಲಿ ಎರಡು ನಮೂನೆ ವಿಧದಲ್ಲಿ ನಮ್ಗೆ ಕಾಣಿಸ್ತಾವ. ಒಂದು ದೇವರ ಕಡೆಯಿಂದ ನೇಮಕ ಇರ್ತಕ್ಕಂಥ ಒಂದು ಬೋಧನೆ, ಆದ್ರೆ ದುಷ್ಟನ ಕಡೆಯಿಂದ ನೇಮಕ ಇರ್ತ ಒಂದು ಬೋಧನೆ ಆಯ್ದ ಇಲ್ಲಿ ಭೂಮಿಗೆ ಬಹಳಷ್ಟು ಜನ ಇದಾವ್ರಿ. ಅದಕ್ಕಂತ 100% ಈ ಲೋಕದಾಗಿರ್ತಕ್ಕಂಥ ದುಷ್ಟನ ಒಂದು ಸೈನಿಕರಾಗಿ ದುಷ್ಟನ ಬೋಧಕರೇ ನಮ್ಮ ಮಧ್ಯದಲ್ಲಿ ಇದ್ದಾರೆ ಹೊರತು ದೇವರು ಅಂದುಕೊಂಡಿರ್ತಕ್ಕಂಥ ಬೋಧಕರು ನಮ್ಮ ಮಧ್ಯದಲ್ಲಿ ಕಾಣಿಸ್ತಾ ಇಲ್ಲ. ಕೂಡ ಈ ದಿನ ಕಾಣಿಸ್ತಾನೆ ಇಲ್ಲ. ಅವ್ರವ್ರ ಸ್ವಾರ್ಥಕ್ಕಾಗಿ ಇವತ್ತು ಉಪಯೋಗ ಮಾಡ್ತಾರೆ, ಅವ್ರ ಸ್ವಾರ್ಥಕ್ಕಾಗಿ ವಾಕ್ಯ ಹೇಳೋದು ಕಲ್ತಾರೆ ಹೊರತು ದೇವರು ಹೇಳ್ತಕ್ಕಂಥ ಮಾತಿನ ಪ್ರಕಾರ ಬೋಧನೆ ಮಾಡ್ತಕ್ಕಂಥ ನಮ್ಮ ಮಧ್ಯದಲ್ಲಿ ಕಾಣಿಸ್ತಾ ಇಲ್ಲ. ಪ್ರೇರಂತನ ಆತ್ಮ ಯಾಕೆ ಈ ಮಾತನ್ನು ನಿಮಗೆ ಹೇಳ್ತಾನೆ ಅಂತಂದ್ರೆ, ಯೇಸು ಕ್ರಿಸ್ತನ ನಂಬೋದ್ರಿಂದ ನಮಗೆ ಈ ಭೂಮಿ ಮ್ಯಾಗ ನಮ್ಮ ಲಾಭ ನಷ್ಟನ. ನಾವು ಯೇಸು ಕ್ರಿಸ್ತನ ನಂಬೋದ್ರಿಂದ ಈ ಭೂಮಿ ಮ್ಯಾಗೆ ನಷ್ಟನ ಲಾಭನ, ಈ ಭೂಮಿ ಮ್ಯಾಗೆ ಕಷ್ಟಗಳನ್ನ ನೆಮ್ಮದಿಯನ್ನ ಈ ಭೂಮಿ ಮೇಲೆ ಇರ್ತಕ್ಕಂಥ ನಮಗೆ. ಯೇಸು ಕ್ರಿಸ್ತ ನಂಬಿದ್ರೆ ನಮಗೆ ರೋಗ ಬಿಡ್ತಾವ, ಯೇಸು ಕ್ರಿಸ್ತ ನಂಬಿದ್ರೆ ಬಾಧ ಬಿಡ್ತದ ಅಂತ ಅಂಬುವಂತವ್ರು ಬಹಳ ಮಂದಿ ಆಯ್ತಾರೆ ಇದರಲ್ಲಿ. ಅದಕ್ಕಾಗಿ ನಾವು ಅಲ್ಲೇ ನೋಡ್ತಿರ್ಬೇಕಿದ್ರೆ ಪ್ರಾರ್ಥನೆ ಮುಗಿದ ತಕ್ಷಣ ತಲೆ ಮೇಲೆ ಕೈ ಇಟ್ಟು ಆಲ್ರೆಡಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿರ್ತೀವಿ. ನಾವಿಲ್ಲಿ ಪ್ರತಿಯೊಬ್ಬ ಪಾಸ್ಟರ್ ಬೋಧ ಪ್ರಾರ್ಥನೆ ಮಾಡಿರ್ತಿರ್ಲಿಲ್ಲ, ದೇವ್ರು ಕೇಳಿರಲ್ಲ, ಕೇಳಿರ್ತಾನ. ಆದ್ರೂ ಕೂಡ ಮುಗಿದ್ಮೇಲೆ ನನಗೋಸ್ಕರ ಪ್ರತ್ಯೇಕ ಪ್ರಾರ್ಥನೆ. ಯಾಕೆ ನಾವು ಎಲ್ಲರಿಗೆ ಪ್ರಾರ್ಥನೆ ಮಾಡಿರ್ತಿಲ್ಲ, ಮಾಡಿದ್ವಿ ಕೂಡ ನಮಗೋಸ್ಕರ ಪ್ರತ್ಯೇಕ ಪ್ರಾರ್ಥನೆ ಮಾಡಿರ್ತೇನೆ ಬಂದು ಕುಂದರೋರು ಕೂಡ ಆದಷ್ಟು ಬಹಳ ಮಂದಿ ಪುರುಷರಿಗಿಂತ ಸ್ತ್ರೀಯರಿಗೆ ಬಂದಿರ್ತಾರೆ. ನಮಗೋಸ್ಕರ ಪ್ರಾರ್ಥನೆ ಮಾಡು, ನಮಗೋಸ್ಕರ ಪ್ರಾರ್ಥನೆ ಮಾಡಂತೇಳಿ. ಒಂದು ಸಾರ ಪ್ರಾರ್ಥನೆ ಮಾಡೋದು ದೇವ್ರಿಗೆ ಕೇಳತ್ತನು, ದೇವ್ರಿಗೆ 10 ಸಲ ಮಾಡ್ತಕ್ಕ ಅವಶ್ಯಕತೆ ನಮಗ ಇರೋದಿಲ್ಲ. ಇನ್ನೊಂದು ಅವ್ರಿಗೆ ಇರ್ತಕ್ಕಂಥದ್ದು ಆಲ್ರೆಡಿ ನಮ್ಗಿಂತ ದೇವ್ರಿಗೆ ಮುಂಚಿತವಾಗಿ ಗೊತ್ತಾಗಿರ್ತದ. ಅದನ್ನ ಇವರ ಮಾಡ್ತಕ್ಕಂಥ ಅಂದ್ರೆ ಪೂರ್ತಿ ಬಿಡಿಬಿಡಿಗೆ ಹೇಳ್ತಕ್ಕಂಥ ಅವಶ್ಯಕತೆ ನಮ್ಗೆ ಇರೋದಿಲ್ಲ. ನಾನು ಯಾಕೆ ಮಾತಾಡ್ತಂದ್ರೆ, ಇವತ್ತು ಆಲ್ಮೋಸ್ಟ್ ಬಹಳಷ್ಟು ಜನ ನೋಡ್ತವಲ್ಲ, ಅವು ಯೇಸು ಕ್ರಿಸ್ತನನ್ನ ನಂಬಿದ್ರೆ ನಿಮಗೆ ಕಷ್ಟ ಬರಲ್ಲ, ನಷ್ಟ ಬಾಧಗಳು ಬರ್ತಾವ ಅಂತೇಳಿ ಹೇಳೋ ಜನರು ಇದಾವಲ್ಲ. ಅದಕ್ಕೆ ನಮ್ಮ ವಾಕ್ಯ ನಮಗೆ ಏನು ತಿಳಿಸಲ್ಪಡ್ತದ, ವಾಕ್ಯ ನಮಗೆ ಏನು ಹೇಳಲ್ಪಡ್ತದ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು. ಒಂದ್ಸಾರಿ ಲೋಕಲ್ ಬರ್ಸ್ ಹೊಡ್ತೀವಿ ಸಲ, ಲೋಕಲ್ ಬರ್ಸ್ ಹೊಡ್ತಲ್ಲಿ 13ನೇ ಅಧ್ಯಾಯ 22ನೇ ಒಂದ್ಸಲ. ಆತನು ಊರಿಗೂ ಗ್ರಾಮಕ್ಕೂ ಹೋಗಿ ಉಪದೇಶ ಮಾಡುತ್ತಾ ಯೆರೂಸಲೇಮಿಗೆ ಪ್ರೇರಣೆ ಮಾಡ್ತಿದ್ದನು. ಏನ್ ಮಾಡ್ತಾನಂದ್ರೆ, ಆತನು ಊರಿಗೂ ಗ್ರಾಮಕ್ಕೂ ಹೋಗಿ ಉಪದೇಶ ಮಾಡುತ್ತಾ ಯೆರೂಸಲೇಮಿಗೆ ಪ್ರಯಾಣ ಮಾಡಿದನು. ಆ ಕಾಲದಲ್ಲಿ ಒಬ್ಬವನು, ಸ್ವಾಮಿ, ರಕ್ಷಣೆ ಹೊಂದುವುದು ಸ್ವಲ್ಪ ಜನರು ಎಂದು ಕೇಳಲು. ಏನ್ ಕೇಳದಂದ್ರೆ ಏನಂತ, ಆತನು ಊರೂರಿಗೆ ಹೋಗಕತ್ತನ, ಗ್ರಾಮಕ್ಕೂ ಹೋಗಕತ್ತನ. ಊರಿಗೆ ಹೊಂಟಾನ, ಗ್ರಾಮಕ್ಕೂ ಹೊಂಟಾನ. ಅವ ಹೋಗಕತ್ತನಿಲ್ಲ. ಇಲ್ಲಿ ಶಿಷ್ಯ ಕೇಳಕತ್ತೆ ಅಂದ್ರೆ ರಕ್ಷಣೆ ಹೊಂದುವುದು ಅಂದ್ರೆ ರಕ್ಷಣೆ ಹೊಂದುವುದು ನಮಗ ರಕ್ಷಣೆ ಕೊಡುವುದು ಯಾರು? ಯೇಸು ಕ್ರಿಸ್ತವ್ರೆ, ಹೌದಾ ಇಲ್ಲ? ಆತನ ಯಾವ ಊರಿಗೆ ಹೋಗ್ತಾನಂದ್ರೆ ಅವ್ರಿಗೆ ಏನಾಗಬೇಕಲ್ಲಿ ರಕ್ಷಣೆ ಸಿಗಬೇಕಾಗಿತ್ತು. ಯಾವ ಗ್ರಾಮಕ್ಕೆ ಹೋದ್ರೂ ಕೂಡ ಏನಾಗಬೇಕಾಗಿತ್ತು? ರಕ್ಷಣೆ ಸಿಗಬೇಕಾಗಿತ್ತು. ಯಾಕೆ ಮಾತಾಡಿದ್ರೆ, ಇವತ್ತ ಎಲ್ಲಿ ನೋಡಿದ್ರು ಕೂಡ ಒಬ್ಬ ಪಾರ್ಶ್ವದ ಕುಟುಂಬಕ್ಕೂ ಆ ಕುಟುಂಬನೇ ರಕ್ಷಣೆ ಹೊಂದಿದೆ ಅಂತೇಳಿ ಕೇಳ ನೋಡ್ತು ನಾವು. ಫಸ್ಟ್ ಅದೇ ಕೇಳ್ತಾನ, ನೀವು ರಕ್ಷಣೆ ಹೊಂದಿದ್ದೇನೋ? ಏನಂದ್ರೆ ರಕ್ಷಣೆ ಹೊಂದಿದ್ದೇನೋ? ಪ್ರತಿಯೊಬ್ಬರು ಕೇಳ್ತದ, ಪ್ರತಿಯೊಬ್ಬ ಪಾಸ್ಟರ್ಗಳು ಕೇಳ್ತಾರ, ನೀನು ರಕ್ಷಣೆ ಹೊಂದಿದ್ದೇನೋ? ಅಸಲ ರಕ್ಷಣೆ ಅನ್ನುವಂಥದ್ದು ಪದಗಳು ಇವತ್ತೆ ನಮಗೆ ಅರ್ಥ ಆಗೋಲ್ತು. ಇವತ್ತ ರಕ್ಷಣೆ ಅಂದ್ರೆ ಏನು? ಅದಕ್ಕೆ ಇವ್ರು ಹೇಳ್ತಾರ, ರಕ್ಷಣೆ ಅಂತಂದ್ರೆ ಏನ್ ತಗೋಬೇಕು? ದೀಕ್ಷೆ ಸ್ಥಾನ ತಗೊಂಡ್ಬಿಟ್ರೆ ನಿನಗೆ ರಕ್ಷಣೆ. ದೀಕ್ಷೆ ಸ್ಥಾನ ತಗೊಂಡ್ಬಿಟ್ರೆ ರಕ್ಷಣೆ ಆಗುತ್ತನ?
ದೀಕ್ಷೆ ಸ್ಥಾನ ತಗೊಂಡ್ರೆ ರಕ್ಷಣೆ ಆಗಿಬಿಡ್ತಾನ? ಅಲ್ಲಿ ಯೇಸು ಕ್ರಿಸ್ತರು ಊರಿಗೆ ಗ್ರಾಮಕ್ಕೆ ಹೋದ್ರು ಕೂಡ ಶಿಷ್ಯ ಕೇಳ್ತಾನ, ರಕ್ಷಣೆ ಹೊಂದೋರು ಸ್ವಲ್ಪ ಜನ ಅಂತ ಕೇಳ್ಕತ್ತಾನಲ್ಲಿ. ಮತ್ತೆ ಕೆಳಗೋದ್ರೆ ಎಂದು ಕೇಳಲು ಆತನವರಿಗೆ ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗುವುದಕ್ಕೆ ಏನಂತ್ರಿ ಎಣಗಾಡಿರಿ. ಇಲ್ಲಿ ಈತ ಕೇಳಿದೊಂದು, ಯೇಸು ಕ್ರಿಸ್ತರು ಹೇಳೋದು ಮತ್ತೊಂದು. ಏನ್ ಕೇಳಕತ್ತಾನತನು? ರಕ್ಷಣೆ ಹೊಂದೋದು ಸ್ವಲ್ಪ ಜನ ಅಂದ್ರೆ ಅಂತ ಕೇಳನಲ್ಲ. ನನ್ನನ್ನು ಯಾರು ನಂಬಿಕೊಳ್ತಾರೋ ಅವರೆಲ್ಲ ರಕ್ಷಣೆ ಹೊಂದುವರು ಅಂತ ಹೇಳಿದ್ನ. ನನ್ನನ್ನು ಯಾರು ನಂಬಿಕೊಳ್ತಾರೋ ಅವರೆಲ್ಲ ಜನದಂಗ ರಕ್ಷಣೆ ಹೊಂದಿ ಬಿಡ್ತಾರ, ಮುಗಿದೈತಿ, ಇನ್ನೇನೈತೆ, ಯಾಕೆ ನಾನೇ ರಕ್ಷಕನೇ ಇದ್ದೀನಿ, ನನ್ನಿಂದ ಎಲ್ಲರೂ ಪರಲೋಕ ಹೋಗ್ತಾರ. ನನ್ನ ಯಾರು ನಂಬಿಕೊಳ್ತಾರೋ ಅವ್ರಿಗೆ ಏನೈತೆ? ಅವರಿಗೆ ನನ್ನನ್ನು ಯಾರು ನಂಬಿಕೊಳ್ತಾರೋ ಅವ್ರಿಗೆ ಏನು ಸಿಗ್ತದ? ಯೇಸು ಕ್ರಿಸ್ತರಿಗೆ ಮಾತಂದ್ರನ? ಯೇಸು ಕ್ರಿಸ್ತರಿಗೆ ಮಾತಂದ್ರನ? ಏನ್ ಕೇಳ್ತಂದ್ರೆ, ರಕ್ಷಣೆ ಹೊಂದುವರು ಸ್ವಲ್ಪ ಜನ ಅಂತಂದ್ರೆ ಅವೆಲ್ಲ ಬುಟ್ಟಿಗೆಸಿಂದ ಇಕ್ಕಟ್ಟಾದ ಬಾಗಿಲು ಓಡ್ತದ್ದು ಏನ್ ಮಾಡ್ಬೇಕು ನೀವು? ಎಣೆಗಾಡಿ ಅಂದ್ರೆ ಎಣೆಗಾಡಿ ಅಂದ್ರೆ ಏನರ್ಥ? ಈ ಮಾತಿಗೆ ಈ ಹೊಂದಾಣಿಕೆ ಅಂತ ಹೇಳಿ ಈತ ಕೇಳಿದ ಮಾತಿಗೆ ಯೇಸು ಕ್ರಿಸ್ತ ಹೇಳಂತ ಮಾತಿಗೆ ಹೊಂದಾಣಿಕೆ ಏನೈತೆ? ಏನ್ ಹೊಂದಾಣಿಕೆ ಅಂತ ಹೇಳ್ರಿ? ಹೊಂದಾಣಿಕೆ ಏನೈತೆ ಹೇಳ್ರಿ? ಇದೇನು ರಕ್ಷಣೆ ಹೊಂದೋರು ಸ್ವಲ್ಪ ಮಂದಿ ಅಂತ ಕೇಳಕತ್ತಾನ. ಇದ ನೋಡಿದ್ರೆ ಇಕ್ಕಟ್ಟಾದ ಬಾಗಿಲಿಂದ ಹೋದಕ್ಕೆ ನೀವು ಎಣಿಗಾಡ್ರಿ, ನೀವು ಕಷ್ಟಪಡ್ರಿ, ನೀವು ಬಾಧ ಪಡ್ರಿ ಅಂತ ಹೇಳಕತ್ತ. ನಮ್ಗೆ ಅರ್ಥ ಆಗ್ತಲ್ರಿ? ಇವತ್ತ ಯಾಕೆ ಮಾತಾಡ್ತಂದ್ರೆ, ಯೇಸು ಕ್ರಿಸ್ತನ ಯಾವ ತರ ನಂಬಿಸಿ ಮೋಸ ಮಾಡಕತ್ತಿರುವಂತ ಪಾಸ್ಟ್ಗಳಂತಂದ್ರೆ ಯಾರಿಗೂ ಕೂಡ ಅರ್ಥ ಆಗೋದು. ಹೌದು, ನಾನು ಯೇಸು ಕ್ರಿಸ್ತನ ನಂಬಿನಲ್ಲ, ನನ್ನ ಪರಲೋಕಕ್ಕೆ ಗೋತಿನೋ ಇಲ್ಲ ಅಂಬುದು ಅದು ಮುಖ್ಯ ಇಲ್ಲ ಇವರಿಗೆ. ನಾನು ಪರಲೋಕಕ್ಕೆ ಸೇರುತ್ತನೋ ಇಲ್ಲೋ, ಆ ಪರಲೋಕ ಹೆಂಗಿದ್ದದು, ನನ್ನ ರಕ್ಷಣೆ ಅಂತಕ್ಕಂಥ ಯಾವಾಗ ಸಿಗ್ತದ, ನಾನು ರಕ್ಷಣೆ ಅಂತ ಯಾವಾಗ ಸೇರಿಕೊಳ್ತೇನೆ ಅಂತಕ್ಕಂಥ ಆಲೋಚನೆನೇ ಇವತ್ತು ಮನುಷ್ಯನಿಗೆ ಬರೋದು. ಏನಂದ್ರೆ ಇಲ್ಲಿ ತಮ್ಮಿಷ್ಟು ತಾವ ಪ್ರಕಾರ ಆಲೋಚನೆ ಮಾಡಿಕೆ ಮುಂದೆ ಹೊಂಟಾರ ಹೊರತು ದೇವ್ರು ಏನ್ ಹೇಳ್ತಾನಂತೇಳಿ ಆ ಆಲೋಚನೆ ಮನುಷ್ಯನು ಆಲೋಚನೆ ಮಾಡ್ತಾರಲ್ಲ. ನಮ್ಮ ಆಲೋಚನೆ ಹೆಂಗಿರ್ಬೇಕಂತಂದ್ರೆ, ಪರಿಶುದ್ಧಾತ್ಮ ಏನು ಆಲೋಚನೆ ತಿಳಿಸಕತ್ತನೋ ಆ ಆಲೋಚನೆ ನಮ್ಮ ಆಲೋಚನೆಗಳು ಇರಬೇಕೆ ಹೊರತು ನಾವೊಂದು ಕಂಡ ಆಲೋಚನೆ ಪ್ರಕಾರ ದೇವರು ಎಂದಿಗೂ ಇರುವುದಿಲ್ಲ. ಆತನು ಯೇಸು ಕ್ರಿಸ್ತರು ಎಷ್ಟಳ್ಳಿಗೆ ತಿರುಗಾಡೋದು, ಎಷ್ಟು ಹಳ್ಳಿಗೆ ತಿರುಗಿರ್ಬೋದು ಅಂತ ಹೆಚ್ಚಿಗೆ ಎಷ್ಟು ಹಳ್ಳಿಗೆ ತಿರುಗೋದು ಯೇಸು ಕ್ರಿಸ್ತವರು ಎಷ್ಟು ಹಳ್ಳಿಗೆ ತಿರುಗಿರ್ಬೋದು ಹೆಚ್ಚು ಕಡಿಮೆ. ಆತನ ಜೀವಿತ ಅಂದ್ರೆ 33 ವರ್ಷ ಇರ್ತಕ್ಕಂಥ ಬರೀ ಹಳ್ಳಿ ಪ್ರಯಾಣನೇ ಆಗ್ಯಾವ. ಎಷ್ಟು ಮಂದಿ ರಕ್ಷಣೆ ಹೊಂದಿದ್ರು, ಯಾವಾಗ ರಕ್ಷಣೆ ಹೊಂದಿದ್ರು, ಆ ರಕ್ಷಣೆ ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಹೆಂಗ ರಕ್ಷಣೆ ಸೇರಿಕೊಂಡ್ರು ಅವರು, ಅದನ್ನ ಯಾರಿಗೆ ಆಲೋಚನೆ ಇಲ್ಲ. ಯೇಸು ಕ್ರಿಸ್ತ ಎಷ್ಟು ಊರಿಗೆ ತಿರುಗಿದ್ನೋ, ಎಷ್ಟು ಹಳ್ಳಿಗೆ ಹೋದ್ನೋ, ಎಷ್ಟು ಗ್ರಾಮಗಳಿಗೆ ಹೋದ್ನೋ, ಅದ್ರ ಕುಂತ್ರು ಅದೇನೆ, ನಿಂತರು ಅದೇನೆ. ಕುಂತ್ರು ನಿಂತರು ಆತನ ದೇವ್ರಿಗೆ ಇರ್ತಕ್ಕಂಥ ದೇವ್ರ ಕೆಲಸ ಇರ್ತಕ್ಕಂಥ ಆತನು, ದೇವ್ರ ಮಾತಾಡ್ತಾನ ಆತನು, ಆತನ ಮಾತಿನ ಮೇಲೆ ಎಷ್ಟು ಮಂದಿ ರಕ್ಷಣೆ ಹೊಂದಿದ್ರು. ಆ ರಕ್ಷಣೆ ಹೊಂದಿರ್ತಕ್ಕಂಥವ್ರು ಯಾರ್ಯಾರು, ಒಬ್ರು ಇಬ್ಬರು ಹೆಸರು ಹೇಳ್ಬೋದು ನಾವು. ರಕ್ಷಣೆ ಒಂದು ಬೇಸ್ ಕಮ್ಯುನಿಟಿಗಳ್ರಿ, ಯೇಸು ಕ್ರಿಸ್ತ ಲಾಸ್ಟಿಗೆ ಒಬ್ಬಂಟಿ ಅವಕಾಶ ಕೂಡ ಇರ್ತದ. ಲಾಸ್ಟಿಗೆ ಒಬ್ಬಂಟಿಗೆ ಉಳಿತಕ್ಕಂಥ ಅವಕಾಶ ಕೂಡ ನಾವು ಅನುಭವಿಸ್ಬಿಡ್ತೇವೆ. ನೋಡಿದ್ವಿ ಅನುಭವಿಸ್ಬಿಡ್ತಲ್ಲಿ ಎಲ್ಲರೂ ಯಾವಾಗ ಯೇಸು ಕ್ರಿಸ್ತ ನನ್ನ ಮಾಂಸವನ್ನ ತಿನ್ಬೇಕು ಅಂತ ಇಂಥ ಬೋಧನೆ ಯಾವಾಗ ಚಾಲು ಮಾಡ ಅಂದ್ರೆ, ಪ್ರಾರಂಭ ಮಾಡಿರ್ತಕ್ಕಂಥ ಬೋಧನೆಕ್ಕಿಂತ ಆಮೇಲೆ ಮಾಡ್ತಕ್ಕಂಥ ಬೋಧನೆ, ಪ್ರಾರಂಭ ಬೋಧನೆ ಹೆಂಗಿತ್ತಂದ್ರೆ ಆತ ಬಂದ ತಕ್ಷಣ ಹೆಂಗಿತ್ತಂದ್ರೆ ಪರಲೋಕ ರಾಜ್ಯವು ಸಮೀಪವಾಯಿತು, ನೀವೆಲ್ಲರೂ ಕೂಡ ದೇವರ ಕಡೆ ತಿರುಗಿಕೊಳ್ಳಿ. ಇಷ್ಟೇ ಸಿಂಪಲ್ ಆಯ್ತು. ಈ ವಚನ ಐತೇನದ ಇದ್ರ ಹೋದ್ರ ಸುಲಭ ಮೇಲೆ ಐತೆ, ಈ ಮಾತೆಲ್ಲ ಹೋದ್ರು ನಮ್ಮ ಸುಲಭ. ಪರಲೋಕ ರಾಜ್ಯವನ್ನು ಅಂತ ಆತನ ಪರಲೋಕ ರಾಜ್ಯ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪ್ರಾರಂಭ ಮಾಡಿದನು. ಏನಂತ ಪ್ರಾರಂಭ ಮಾಡಿದನು ನೋಡಿ, ಮೇಲೆ ಐತಿದೆ. ಯೇಸು ಕ್ರಿಸ್ತು ಪ್ರಾರಂಭ ಬೋಧನೆ ಮಾಡಿದ ಎಲ್ಲೈತೆ, ಎಲ್ಲಿ ಪ್ರಾರಂಭ ಮಾಡ್ದ ಎಂಬ ಹೇಳ್ತೇನೆ. ನಾನು ಹೇಳ್ಬೇಕ, ಸಿಗ್ತೇವ? ನೀವು ಮತ್ತೆ ಬಸ್ ಹೊಡ್ತು ನೋಡಿದ್ರು ಸಿಗುತ್ತದ, ಲೋಕಲ್ ಬಸ್ ಹೊಡ್ತು ನೋಡಿದ್ರು ಸಿಗುತ್ತದ. ಎಂಬ ಹೇಳ್ತೇನೆ, ನಾನು ಹೇಳ
ಮತ್ತೇನು ಬಸ್ ಹೇಳ್ತಾರೆ 4ನೇ ಅಧ್ಯಾಯ 17 ಹಾ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿಳುಕರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಏನ್ ಮಾಡಿದಂತೆ? ಏನಂತ? ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆ ತಿಳುಗಂದ್ಬಿಟ್ಟು ಇವ್ರಂದ್ರೆ ಅಮ್ಮೋ ಇನ್ನೇನ್ ಬೇಕು, ಪರಲೋಕ ರಾಜ್ಯ ನಮ್ಮ ಹತ್ರ ಬಂದ್ಬಿಡ್ತಿದ್ದು ಅಂತೇಳಿ ನಂಬೋರು ಜನ ಆದ್ರು. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ರಾಜ್ಯ ಬಂಡ್ರಿ ಅಂತ ಹೇಳ್ದ. ಬರ್ತಾ ಬರ್ತಾ ಏನ್ ಮಾಡ್ದಂತಂದ್ರೆ ಕೆಲವು ಅದ್ಭುತ ಕಾರ್ಯಗಳು, ಸೂಚಕಗಳು ಮಾಡಕತ್ತನು ಪ್ರಾರಂಭ. ಇದನ್ನ ನೋಡಿಕೆಸಿಂದ ಆತ ಕುಂತ್ರು ಜನಗಳೇ, ನಿಂತ್ರು ಹಿಂದ ಹೋಗದೆ. ಏನ್ ಮಾಡಿದ್ರು ಹೇಳ್ರಿ? ಇಂಥ ಜನ ಇವತ್ತಿಗೂ ಇದಾರ. ಮತ್ತೆ ಅವ್ರ ಸಂತಾನ ಏನೋ ಗೊತ್ತಿಲ್ಲ ನಮಗ. ಸ್ವಸ್ಥತೆ ರೋಗ ಸೊಲೆಗ ಚರ್ಚಿಗೆ ಹೋಗೋರು, ಇದು ಯಾರ ಸಂತಾನ ಇದು ಏನ್ರಿ? ಇವತ್ತು ಸಂತಾನ ಐತೆ, ಸ್ವಸ್ಥತೆ ಇರ್ತಕ್ಕಂಥದ್ದು, ರೋಗ ಸೊಲೆ ಹೋಗ್ತಕ್ಕಂಥದ್ದು, ಯೇಸು ಕ್ರಿಸ್ತನ ಅಮಾಯಕ ಅಂತೇಳಿ ಇವ್ರು ಡೂಪ್ಲಿಕೇಟ್ ಆಗಿ ನಂಬತಕ್ಕಂಥದ್ದು, ಬೋಧಕರಿಂದ ಹಿಡಿದು ವಿಶ್ವಾಸಗಳು ಹಿಡಿದ ಇವತ್ತು ಎಷ್ಟು ಚರ್ಚೆಗಳು ಹುಟ್ಟಿಕೊಂಡವು. ಇವೆಲ್ಲವೂ ಕೂಡ ಒಂದು ದುಷ್ಟನ ಆಲೋಚನೆ ಅಂತೇಳಿ ಇನ್ನು ಸುಲಭವಾಗಿ ನಾವು ಹೇಳ್ಬೋದು. ಇವತ್ತು ನಾವು ಅಂದ್ರೆ ಯೇಸು ಕ್ರಿಸ್ತ ಏನು ಮಾಡ್ಯಾನ, ಏನು ಮಾತು ಹೇಳಕತ್ತಾನ ಅಂತೇಳಿ ಅಸಲು ಗಮನ ಇಲ್ಲಾಡ್ತಕ್ಕಂಥ ಇವತ್ತ ಪರಿಸ್ಥಿತಿ ಬೋಧಕರು ಹುಟ್ಕೊಂಡ್ರಿ. ಇವತ್ತು ಗಂಟೆ ವಾಕ್ಯ ಬಿಟ್ಟು ಸಾಕೈತೇನೋ. ಇದನ್ನ ನಾವು ಹೆಚ್ಚು ತಗೊಳ್ಬೇಕಂಬುದೇ ದೇವರು ನಮಗೆ ತಿಳಿಸ್ತಕ್ಕಂಥ ಒಂದು ಬೋಧನೆ ಅಷ್ಟೇ. ಅದನ್ನ ನಾವು ಏನನ್ನ ಅದೇ ರೀತಿ ಮೋಸಾಗ ಇದೀವನ್ನ ನಾವು. ಅದಕ್ಕೆ ಇವತ್ತು ಬಹಳ ಮಂದಿ ತಾತವ್ರು ಸಂದೇಶ ಹೊಟ್ಟೆ ತಾತವ್ರು ಕುಂತಿರ್ತಾರಲ್ಲ, ಹೋಗಿ ಕೇಳ್ರಿ, ಯಾರೊಬ್ರು ಕೇಳಿದ್ರೆ ಅನ್ಕೋ, ಯಾಕಪ್ಪ ನೀ ಈ ರೀತಿ ಮ್ಯಾಜಿಕ್ ಮಾಡಕತ್ತಿ, ಈ ರೀತಿ ಮೋಸ ಮಾಡಕತ್ತಿ ಅಂತ ಕೇಳಿದಕ್ಕ ಅವ್ರೇಂತ ಗೊತ್ತಾ? ಏನಂತಾರ ಅವರು? ಮೋಸ ಹೋಗೋರು ಎಲ್ಲಿವರೆಗೆ ಇರ್ತಾರೋ, ಮೋಸ ಮಾಡ್ರು ಕೂಡ ನಮಗೇನು ಕಷ್ಟ. ಇದರ ತಪ್ಪ ಯಾರು ಹೇಳಿದ್ರಾಗ? ಮೋಸ ಹೋಗೋರು ತಪ್ಪನ, ಮೋಸ ಮಾಡೋರು ತಪ್ಪನ? ಮೋಸ ಹೋಗೋರು ತಪ್ಪನ, ಮೋಸ ಮಾಡೋರು ತಪ್ಪನ? ಅವ್ರೆಲ್ಲರೂ ಕೂಡ ಇವ್ರು ಹೊಟ್ಟೆ ತುಂಬ ಬದುಕಿ ಅಂತ ಹೇಳು, ಹೊಟ್ಟೆ ತುಂಬ ಊಟ, ಬಡಿ ತುಂಬ ಎಲ್ಲ ಹೆಂಗಿರ್ತಾರೆ ಇವರು ಏನ್ರಿ? ಮೋಸ ಹೋಗೋರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ಬೋಧಕರು ಬಹಳ ಚೆನ್ನಾಗೇ ಇರ್ತಾರೆ. ಇವರು ಬೋಧಕರು ಹೆಂಗಿರ್ತಾರೆ? ಇವರು ಹೆಂಗಿರ್ತಾರೆ ಹೇಳ್ರಿ? ಬೋಧಕರಿಗೆ ಫಸ್ಟಿಗೆ ಸೈಕಲ್ ಇತ್ತು ಅನ್ಕೊಳ್ರಿ, ಫಸ್ಟಿಗೆ ನಡ್ಕಂತ ಹೋದಿತ್ತು. ಆಮೇಲೆ ಏನ್ ಬಂತು? ಸೈಕಲ್ ಬಂದು ನಡ್ಕಂತ ಹೋಗತಕ್ಕಂಥವ್ರಿಗೆ ಸೈಕಲ್ ಬಂದ್ಮೇಲೆ ಏನ್ ಬಂದವು? ಗಾಡಿ ಬಂದ್ಮೇಲೆ ಕಾರು ಬಂದು. ಫಸ್ಟಿಗೆ ಬೋಧಕರು ಹೆಂಗಿದ್ರು? ಯಾವ ಬಟ್ಟೆ ಮಗೊಳ್ತಿದ್ರು? ವಾರಕ್ಕೆ 1 ಜೊತೆ 2 ಜೊತೆ ಬಟ್ಟೆ ಇದ್ವು. ಇವತ್ತು ಹೆಂಗದಲ್ರಿ? ಚರ್ಚಿಗೆ ಹೋಗ್ರಿ ಒಂದ್ ಬಟ್ಟೆ ಇರ್ತಾವ, ಹೋದ್ಮೇಲೆ ಇನ್ನೊಂದು ಬಟ್ಟೆ ಆಗಿರ್ತಾವ. ಇನ್ನು ಅವು ಎಷ್ಟು ಬಿಡ್ತಾವ ಬಿಡ್ರಿ. ಫಸ್ಟಿಗೆ ಪ್ರಾರಂಭದ ಸುವರ್ತ ಸಮಯದಲ್ಲಿ ಕಾಲ ಚಪ್ಪಲಿ ಇರ್ತಿದಲ್ಲ. ಇವತ್ತೇ ಪಾಪ ಪುಣ್ಯಾತ್ಮರು ಕಾಲ ಚಪ್ಪಲಿ ಹಿಡಿದ ಬೋಧಕರು ಮಾಡಿ ಸುವಾರ್ತೆ ಮಾಡಿರ್ತಕ್ಕಂಥ ದೈವ ಸೇವಕರೇ ಇದಾರ. ಕಾಲ ಚಪ್ಪಲಿ ಸಿಕ್ಕರೆ ಅವ್ರು ಬಂಗಾರ ಸಿಕ್ಕಂಗೇನು ಅವ್ರಿಗೆ. ಆದ್ರೆ ಇವತ್ತೇಗೆ ಹೇಳ್ರಿ? ಕಾಲಿಗೆ ಮಣ್ಣು ಹಚ್ಚಲಾರ್ದಂಗ ಮತ್ತೆ ಬೂಟು ಮತ್ತೆ ಸಾಕ್ಸ್ ಇವೆಲ್ಲ ಬಂದವು. ಮೋಸ ಹೋಗೋರ ಇದಾರ ಇವರು. ಅದೇ ಮೋಸ ಹೋಗೋರು ಇದ್ದಿಲ್ಲ ಅನ್ಕೋ, ಇವ್ರಿನ ಅದೇ ಸೈಕಲ್ ಗಟ್ಟಿರ್ತಿತ್ತು, ಅದೇ ಚಪ್ಪಲ್ ಗಟ್ಟಿರ್ತಿತ್ತು. ಹೆಂಗಂದ್ರೆ ಪ್ರಾರಂಭದಲ್ಲಿ 1 ರೂಪಾಯಿ 10 ರೂಪಾಯಿ ಕಾಣಿಕೆ ಕೊಡ್ಬೇಕು, 100 ರೂಪಾಯಿ ಕಾಣಿಕೆಗಳು ಕೊಡಕತ್ತ. ಕಾಣಿಕೆ ಕೊಡ್ಲಿ ಬಿಡ್ಲಿ ಅದು ಪ್ರಶ್ನೆ ಅಲ್ಲ. ಮೊದಲು ಪಾಸ್ಟ್ ಹೇಳ್ತಕ್ಕಂಥದ್ದು ಅಥವಾ ದೇವ್ರು ಹೇಳ್ತಕ್ಕಂಥ ಮಾತುಗಳು ಹೆಂಗದವ ಅಂತೇಳಿ ಆಲೋಚನೆ ಮಾಡಲ. ಮೋಸ ಹೋಗ್ತಾನೆ ಗೊತ್ತಾ? ಅಲ್ಲೇ ಜರ್ತಕ್ಕಂಥ ಅನ್ಯಾಯ. ಇವರು ಮೋಸ ಹೋಗೋದ್ರಿಂದ ಬಹಳ ಮಂದಿ ಬೋಧಕರು ಹಾಗೆ ಹಾಕತ್ತಾರ. ಒಂದು ವೇಳೆ ಕೇಳುವಂತ ವಿಶ್ವಾಸಗಳು ಏನಾದ್ರೂ ಹೆಚ್ಚು ತಗೊಂಡಿದ್ರೆ, ಕೇಳುವಂತ ಒಂದು ವಿಶ್ವಾಸಗಳು ದೇವರ ವಾಕ್ಯದ ಪರಗ ಇದ್ದಿದ್ರೆ, ಇವತ್ತ ಪ್ರತಿಯೊಬ್ಬ ಬೋಧಕರು ವಾಕ್ಯ ಹೇಳ್ಬೇಕಂದ್ರೆ ಏನ್ ಮಾಡ್ತಿದ್ರು? ಹಿಂದು ಮುಂದೆ ನೋಡಿ ಭಯ ಪಡ್ತಿದ್ರು. ಏನ್ ಮಾಡ್ತಿದ್ರು? ನಾವು ಯಾವ್ದು ಅಪೊಸ್ತಲ ಕಾರ್ಯ ನೋಡ್ತಲ್ರಿ, 17 ನೋಡ್ತಾನ. ಪೌಲುಸರು ಹೇಳ್ತಕ್ಕಂಥ ವಾಕ್ಯಗಳನ್ನ ಈ ಬೆರೆಕ ಸಂಘದಲ್ಲಿ ಏನ್ ಮಾಡ್ತಿದ್ರು? ಹೌದು ಅಲ್ಲ ಅಂತ ಪರಿಶೋಧನೆ ಮಾಡಿ ಅವರು ವಾಕ್ಯಗಳನ್ನ ಪರಿಶೋಧನೆ ಮಾಡ್ತಿದ್ರು.
ಆದ್ರೆ ಇವತ್ತ ಯಾವ ಬೋಧಕ ಬಂದು ಡ್ಯಾನ್ಸ್ ಮಾಡಂದ್ರು ಮಾಡೋದರ, ಕುಡ್ದಾಡಂದ್ರು ಕುಡ್ದಾಡರ, ಅದು ಹಲಲು ಎಂಬರ, ಸ್ವಸ್ಥ ಇವೆಲ್ಲ ಬೋಧಕರ. ನಾನು ಯಾಕೆ ಮಾತಾಡ್ತಂತಂದ್ರೆ, ಬರ್ತಕ್ಕಂಥ ದಿನಗಳಲ್ಲಿ ದೇವರು ಎಚ್ಚೆತ್ತುಕೊಳ್ಬೇಕಂತೇಳಿ ನಮ್ಗೆ ಅನೇಕ ರೀತಿ ವಾಕ್ಯಗಳನ್ನು ತಿಳಿಸಿಕೊಟ್ರಲ್ಲ, ಅಲ್ಲೇ ಉಳ್ಕೋಬಾರ್ದು. ಮುಂದಕ್ಕೆ ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು ನಾವಲ್ಲಿ. ಅದೇ ಹೇಳ್ತಾನ, ರಕ್ಷಣೆ ಒಂದವ್ರು ಸ್ವಲ್ಪ ಜನ ಏನಂತಂದ್ರೆ, ಅಂದ್ರೆ ರಕ್ಷಣೆ ಒಂದು ಸ್ವಲ್ಪ ಜನ ಎಲ್ಲಿ ಹೇಳ್ತಾನತನು, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗ್ರಿ. ಏನ್ ಮಾಡ್ಬೇಕಂತ ಇನ್ನೊಂದು ಕಡೆ ಹೇಳ್ತಾರ ಬೋಧಕರು ಬಂತ, ಸ್ವಾಮಿ ನಿನ್ನ ಹೆಸರು ಮಗ ನಾವು ದೆವ್ವಗಳನ್ನ ಬಿಡಿಸಿದೀವಿ, ನಿನ್ನ ಹೆಸರು ಅನೇಕ ಮಾಡಿದ ತಾವು ಹೆಸರುಗಳಂತನ. ನೀವು ಎಷ್ಟು ಅಮಾಯಕರಿದ್ದೀರಿ ನೀವು. ಸೈತಾನನು ಪರಲೋಕದಿಂದ ಸಿಡಿಲು ಯಾವ ತರ ಬೀಳುತ್ತದೋ ಆ ತರ ಬೀಳ್ತಕ್ಕಂಥದನ್ನ ನಾನು ನೋಡಿನಪ್ಪ, ಕಂಡನಪ್ಪ ಅಂತನ. ಏನು ಮನುಷ್ಯರು ಅಂದುಕೊಂಡಷ್ಟು ಸೈತಾನ ಅಷ್ಟು ಅಮಾಯಕನವನು ಅಲ್ಲ. ನೀನು ಯೇಸು ಕ್ರಿಸ್ತ ಮೋಸ ಮಾಡ್ಬೋದು, ದೇವರಿಗೆ ಮೋಸ ಮಾಡ್ಬೋದು, ಅವ್ರು ಸಹಿಸ್ಕೊಳ್ತಾರ. ಆದ್ರೆ ಸೈತಾನ ಮಾತ್ರ ಅಷ್ಟು ಅಮಾಯಕನವನು, ಅವನ ಅಮಾಯಕನ ಅಲ್ಲ. ಅವನು ಸೈತಾನು ಅಷ್ಟೊಂದು, ನೀನು ಯೇಸು ರಕ್ತದಲ್ಲೇ ಸೈತಾನ ಏನಂತಾರನ, ಏನಂತ, ಯೇಸು ರಕ್ತದಲ್ಲೇ ಸೈತಾನನ ಒಲಿಗೆ ಹೋಗಂತೆ ಹೋಗಿ ಏನ್ ಅನ್ಕೊಂಡ್ ಹೇಳ್ರ ಸೈತಾನ ಏನ್ ಅನ್ಕೊಂಡ್ರ ಅವನನ್ನು. ಯೇಸು ಕ್ರಿಸ್ತ ಮೇಲೆ ಸ್ವಸ್ಥತೆ ರೋಗಗಳು ಹೋಗ್ಬಿಡ್ಲಿ. ಇಂಥ ಬೋಧಕರು ಲಾಸ್ಟ್ ಎಂತಿದೆ ಇವ್ರು ಪ್ರಾರಂಭದಲ್ಲಿ ನಾವು ನೋಡಿದಂಥ ಬೋಧಕರನ್ನ. ಆದರೆ ಬರ್ತಾ ಬರ್ತಾ ಅಂತ ಕೊನೆಯ ದಿನಗಳಲ್ಲಿ ಈ ಬೋಧಕರು ಬಂಡವಾಳವೆಲ್ಲವೂ ಕೂಡ ಹೊರಗಾಗ್ತದೆ. ಯಾಕಂದ್ರೆ ಕಾಲವು ಎಲ್ಲರಿಗೆ ಏನ್ರಿ, ನಾವು ಮಾಡಿರ್ತಕ್ಕಂಥ ಪಾಪದ ಕರ್ಮ ಒಂದ ನಮಗೆ ಬದುಕಿದ್ದಾಗ ನಮಗೆಲ್ಲವೂ ತಿಳಿಸಿಕೊಡ್ತದೆ. ಇಲ್ಲೇ ಏನಂತ ಹೇಳಕೇಶಂತ ನಾವು ನಂಬ್ತೀವಿ. ಸೂಟು ಬೂಟು ಹಾಕೊಂಡ ಫಾಸ್ಟ್ ಒಳಕೇಶಂತ ನಮ್ಮಯ್ಯ ಅಂತೇಳಿ ಅದು ಆಡ್ತಕ್ಕಂಥ ಬುಟಾಡಿಕೆ ಮಾತುಗಳು ಕೇಳಿ ನಾವು ಮೋಸ ಹೋಗ್ತೀವಿ. ಆ ಬುಟಾಡಿಕೆ ಮಾಡೋನು ಆತನ ಬಂಡವಾಳ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗ್ತದ್ರಿ. ಇವತ್ತ ಪ್ರತಿಯೊಬ್ಬ ಬೋಧಕರು ನಿಜ ಅಂತ ಕೇಳ್ರಿ, ಅದು ಐತೋ ಇಲ್ಲೋ ಬಿಡ್ತೋ ಗೊತ್ತಿಲ್ಲ. ಜನಗಳನ್ನು ಮೋಸ ಮಾಡೋದಕ್ಕಾಗಿ ಸೈತಾನ್ನಿಂದ ಬೇಸ್ ಟೀಚಿಂಗ್ ಬಂದಿರ್ತಾರೆ. ಬೋಧಕರು ಎಷ್ಟು ನೈಸ್ ಮಾಡ್ತಾರಂತಂದ್ರೆ, ಇವ್ರು ಮಾಡ್ತಕ್ಕಂಥ ಬೋಧನೆ ಕೇಳಿ ಇವತ್ತು ಅನೇಕರು ಕುಂತಲ್ಲೇ ಕಣ್ಣೀರು ಸುರಿಸ್ಬಿಡ್ತಾರೆ. ಇವತ್ತು ಏನ್ರಿ, ಈ ಕುಂತಲ್ಲಿ ಹೆಣ್ಮಕ್ಳು ಮಾತ್ರ ಆಲ್ರೆಡಿ ತುಮಕೆ ಬಂದಿರ್ತಾರೋ ಗೊತ್ತಿಲ್ಲ, ಇವ್ರಿಗೇನು ಅದೇ ಪ್ರಾಬ್ಲಮ್ ಇರ್ತೋ ಗೊತ್ತಿಲ್ಲ. ಈ ಹೇಳಂತ ಮಾತಿಗೆ ಆ ಮಾತಿಗೆ ಅವ್ರಿಗೆ ಸೂಟ್ ಆಗಿರ್ತದ, ಅವ್ರು ಚಾಲ ಬಿಡುತ್ತಾಗಳೆ ಕಣ್ಣ ನೀರುಗಳು. ಏನ್ರಿ, ಅದಕ್ಕಂತಂದ್ರೆ ಯೇಸು ಕ್ರಿಸ್ತ ನಂಬಿರ್ತಕ್ಕಂಥ ನಾವು, ನಮಗೇನು ತಿಪ್ಪಲಾಯ್ತು, ಏನು ಕಷ್ಟ ಇತ್ತು, ಮುಂದೆ ಭವಿಷ್ಯತ್ಗೆ ಹೆಂಗೆ ಇರ್ತಾವಂತೇಳಿ ನಾವು ಆಲೋಚನೆ. ಅದಕ್ಕೆ ಹೇಳ್ತಾನ, ರಕ್ಷಣೆ ಮುಂದವರು ಸ್ವಲ್ಪ ಜನ ಅಂತಂದಾಗ ಅಂತಾನ, ಮೊದಲು ನೀನು ಹೋಗ್ತಕ್ಕಂಥ ದಾರಿ ಹೆಂಗೈತೆ ಸ್ವಲ್ಪ ಕ್ಲೂ ಕೊಡ್ತೀನಿ, ಆಲೋಚನೆ ಮಾಡಂತ. ಏನಂತಂದ್ರೆ, ನೀನು ಹೋಗ್ತಕ್ಕಂಥ ದಾರಿ ಹೆಂಗೈತೆ, ಅದು ಹೆಂಗೈತೆ, ಇಕ್ಕಟ್ಟೈತೆ. ಆ ಹೋಗ್ತಕ್ಕಂಥ ನೀನ್ ಹೆಂಗೋಗ್ಬೇಕು, ಕಷ್ಟಪಟ್ಟು ಹೋಗ್ಬೇಕು ಅಂತ ಹೇಳ್ತಾನ. ನೀನು ಭಾಳ ಶ್ರಮೆಲಿಂದ ಹೋಗ್ಬೇಕು ಅಂತ ಹೇಳ್ತಾನ. ಅಂದ್ರೆ ನೀನು ಹೋಗ್ತಕ್ಕಂಥ ಒಂದು ದಾರಿಯಲ್ಲಿ ನಿನಗೆ ಬರ್ತಕ್ಕಂಥ ಕೇಡುಗಳು, ಶೋಧನೆಗಳು, ಬಾಧಗಳು ಇವೆಲ್ಲ ನಿನಗ ಸಂಭವಿಸ್ತಾವ ಅಂತ ಹೇಳ್ತಾನೆ. ನಿಮಗೆ ಏನೇನು ಡೌಟ್ ಇದ್ರಿಗಿನ ಮೊದಲು ನನ್ನ ನೋಡಿಕೆ ಅಂತ ಹೇಳ್ತಾನೆ. ಮತ್ತೆ ಯಾಕಂದ್ರೆ ನಾನು ಇಲ್ಲಿ ಹೋಗ್ಬೇಕಾಗದ, ನಾನು ನೋಡಿ ದೇವ್ರ ಹತ್ರನೇ ಹೋಗ್ಬೇಕಾಗದ. ನಾನು ಹೆಂಗುಂಟಿ ನೋಡ್ರಿ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತ ಹೆಂಗೋದೆ ಅಂತ ನಮ್ಮ ಆತ ನೋಡ್ಕೊಂತ ಹೋದ್ರೆ ಆತಂತನ ನನ್ನ ಜೀವಿತ ಕಣ್ಣೀರ್ಲಿಂದ, ಬಾಧಲಿಂದ ಹೆಂಗೈತೆ, ನನ್ನ ಪ್ರಯಾಣ ಹೆಂಗೈತೆ, ನನ್ನ ಪ್ರಯಾಣ ಹೆಂಗೈತೆ. ಆ ಒಂದು ಸಿಲುವೆಯನ್ನು ಹೊತ್ತುಕೊಂಡು ಹೋಗುವಂತ ಸಮಯದಲ್ಲಿ ಆತನ ಆಯ್ತಕ್ಕಂಥ ಕಷ್ಟಗಳು, ಬಾಧಗಳು ಎಂದು ಆತನ ಆಯ್ತು ಎಷ್ಟು ಚಿಂತ್ರಿಸಿ ಆಗಿದೆ ಗೊತ್ತಾಗ. ಇದು ನಾನು ಅನುಭವಿಸಿ ನೀವು ಕಣ್ಣಾರ ನೋಡ್ರಿ ಅಂತ ಹೇಳ್ತಾನೆ. ಇದು ಈಗ ಪರಲೋಕ ಹೋಗ್ಬೇಕಾದ್ರೆ ಇದು ದಾರಿ ಐತಿದು. ಪರಲೋಕ ಹೋಗ್ಬೇಕಂದ್ರೆ ಏನೈತಿದು ದಾರಿ ಐತಿ ಅಂತ ಹೇಳ್ತಾನ. ಆತನ ಹೋಗಂತ ಸಮಯದಲ್ಲಿ ಆತನಿಗೆ ಎಷ್ಟು ನಾವೇ ನೋಡ್ತೀವಿ, ಅಮ್ಮೋ ಮುಳ್ಳು ಕೆಟ್ಟಿಟ್ಕೊಂಡು ಅಮ್ಮೋ ಬಡದನ ಅಂತೇಳಿ. ಆತ ಅನುಭವಿಸಿರ್ತಕ್ಕಂಥದ್ದು ಇದು. ಇಕ್ಕಟ್ಟಾದ ಬಾಗಿಲು ಅಂದ್ರೆ ಆತನಿಗೂ ಬಹಳ ಇಕ್ಕಟ್ಟೈತೆ ಇಲ್ಲಿ ಹೋಗ್ಬೇಕಂದ್ರೆ ಬಂದ್ರೆ, ಆದ್ರೆ ನಮ್ಮ ನಿಮಿತ್ತ ಆತನ ಅನುಭವಿಸಕತ್ತಾನ. ಆತ ಆ ರೀತಿ ಅನುಭವಿಸಿರ್ತಕ್ಕಂಥ ಭೂಮಿ ಮ್ಯಾಗ ಒಬ್ಬ ವ್ಯಕ್ತಿನ ತೋರಿಸಿದ, ಯಾರೋ ಒಬ್ಬ ವ್ಯಕ್ತಿನ ಆತ ಅನುಭವಿಸಿರ್ತಾಗ. ಅಂದ್ರೆ ಎಲ್ಲಾರು ಬಲಿಗಿದ್ರೆ ಸಾಯವರೆಗೂ ಕೂಡ ಈ ರೀತಿ ಚಿತ್ರದಿಂದ ಅನುಭವಿಸಿ, ಈ ರೀತಿ ಬಾಧ ಅನುಭವಿಸೋಗಿರಲ್ಲ. ಆತ ಅದೇ ಹೇಳ್ತಾನ, ನಾನು ಹೋದ ಮಾರ್ಗದ ನೀವು ಬಂದ್ರೆ ನಿಮ್ಮಿಂದ ಕೂಡ ಆಗ್ತದ ಅಂತ ಹೇಳ್ತಾನೆ ಅಲ್ಲಿ
ಮೊದಲು ದಾರಿ ಇಕ್ಕಟ್ಟು ಅಂತ ಹೇಳ್ತಾನೆ ನಾನು. ಇದು ಹಂಗೆ ಹೇಳ್ಕೊಂಡು ಸಲ 1 ಕೊರಿಂಥೆ 10ನೇ ಅಧ್ಯಾಯ 11ನೇ ವಚನ ನೋಡ್ರ ಸಲ ಏನಂತೆ, ಸಹೋದರರೇ ಮುಂದಿನ ಸಂಗತಿಯಲ್ಲಿ ನೀವು ಏನಂದ್ರೆ ಮುಂದಿನ ಸಂಗತಿಯಲ್ಲಿ ನೀವು ನಾನು ಅಪೇಕ್ಷಿಸ್ತೇನೆ. ಯಾರಂತ ಈ ಮಾತನ್ನ ಕೊರತೆ ಇರ್ತಕ್ಕಂಥ ಸಂಘದವ್ರು ಯಾರು ಹೇಳಕತ್ತಾರ? ಪೌಲನು ಹೇಳಕತ್ತಾನ. ಏನ್ ಹೇಳ್ತಾನೆ? ಹೌದಮ್ಮ. ಅದೇನಂದ್ರೆ ನಾವು ಪಿತೃಗಳೆಲ್ಲರೂ ಯಾವ್ದು ಗತ್ತಮ್ಮ? 1 ಕೊರಿಂಥೆ 10ನೇ ಅಧ್ಯಾಯ ಅಲ್ಲರೇ 11ನೇ ವಚನ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಏನಂದ್ರೆ ಯುಗ ಅಂತಕ್ಕೆ ಬಂದಿರೋ ನಮಗೆ ಬುದ್ಧಿವಾದಗಳು ಆಗಿವೆ. ಇನ್ನೊಂದ್ಸಲ ಮಾಡಿದ್ವಲ್ಲ ಬೇಸರ. ಇದಲ್ಲದೆ ಅವರಲ್ಲಿ ಕೆಲವರು ನಾಶವಾದರು. ಯಾರಂತ ಈ ಕೊರಿಂಥ ಅಂದ್ರೆ ಪೌಲರು ಹೇಳ್ತಕ್ಕಂಥ ಈ ಸಂದರ್ಭ ಎಲ್ಲಿದೆ ಅಂತಂದ್ರೆ ಇಸ್ರಾಯೇಲ್ ಜನರಿಗೆ జరిగిರ್ತಕ್ಕಂಥ ಸಂಗತಿ ಇದು. ಎಲ್ಲಿದು? ಇಸ್ರಾಯೇಲಿನ ಮೋಶೆ ಕರ್ಕೊಂಡು ಬರ್ತಕ್ಕಂಥ ಸಮಯ జరిగిರ್ತಕ್ಕಂಥ ಘಟನೆ. ಅವರಲ್ಲಿ ದೇವರಲ್ಲಿ ಏನಾಗ್ತಂತ ಅವರಿಗೆ, ಅವ್ರು ದೇವರು ಕಾನಾನ್ ದೇಶ ಕೊಡ್ತಾನೆ ಬಾ ಅಂತ ಹೇಳಿ ಕರ್ಕೊಂಡು ಬರೋ ಸಮಯದಲ್ಲಿ ಅವ್ರಿಗೆ ಬ್ಯಾಸರ ಬಿಡ್ತಂತ ಅವ್ರಿಗೆ ಹೋಗೋರಿಗೆ. 400 ವರ್ಷ 60 ವರ್ಷ 70 ವರ್ಷ ಐಗುಪ್ತದಲ್ಲಿ ಬಿಟ್ಟಿ ಕೆಲಸ ಅಂದ್ರೆ ಬಾನಿಸಾಗಿ ಮಾಡತ್ತ ಅವ್ರಿಗೆ ಬ್ಯಾಸರ ಬಂದಿಲ್ಲ ಅವರಿಗೆ. ಎಲ್ಲಿದೆ? ಎಷ್ಟು ವರ್ಷ ಐಗುಪ್ತ ದೇಶದಲ್ಲಿ ಕನಿಷ್ಠ 100 ವರ್ಷ 80 ವರ್ಷ 90 ವರ್ಷ ಬದಿ ವ್ಯಕ್ತಿಗಳು ಬಾನಿಸಾಗಿ ಬಂದಾರಲ್ಲಿ. ಅವ್ರು ಬಿಟ್ಟು ಕೆಲಸನ್ನ ಅವ್ರು ಮಾಡಿಕೆ ಅಂತ ಊಟ ಇಲ್ಲದಂಗ ಅಷ್ಟು ಶ್ರಮ ಅನುಭವಿಸಿ ಅಂತಿರ್ತಕ್ಕಂಥ ಆ ಜನರನ್ನ ದೇವ್ರು ಏನ್ ಮಾಡದಂತಂದ್ರೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಂತೇಳಿ ಇವ್ರು ಕರ್ಕೊಂಡು ಬಂದ್ರೆ ಇವ್ರಿಗೆ ಎಷ್ಟು ದಿನ ರೀ? ಎಷ್ಟು ದಿನ ಇಲ್ಲಿ? ಅಲ್ಲಿ 400 ವರ್ಷ ಬಾನಿಸಾಗಿದ್ದಾರೆ ಇಲ್ಲಿ ಆ ಜನರವರು. ಇಲ್ಲಿ ದೇವರು ಇವ್ರನ್ನ ಒಳ್ಳೆ ರೀತಿ ಕರ್ಕೊಂಡು ಹೋಗ್ಬೇಕಂತೇಳಿ 40 ವರ್ಷ ಕೂಡ ಆಗೋದಿಲ್ಲ. ಇನ್ನು ಪ್ರಯಾಣ ಮಾಡಕತ್ತಾರ. ಪ್ರಯಾಣ ಮಾಡ್ತಾ ಏನಾಗಂತ ಮಲ್ಲಿ ಗುಣಗಟ್ಟಿ ಏನಂದ್ರೆ ಗುಣಗುಟ್ಟಿದ್ ಯಾರು ಗುಣಗುಟ್ಟಿದ್ರು? ಇವತ್ತು ನಮ್ಮ ಕ್ರೈಸ್ತರು ಹಂಗೆ ಅದಾರ. ಏನದಾರ ಅಂತಂದ್ರೆ ಬಹಳಷ್ಟು ಮಂದಿ ಇವತ್ತು ನಾನು ನೋಡಿರ್ತಕ್ಕಂಥವ್ರು ಅಂದ್ರೆ ನಮಗೆ ಪಾಸ್ಟ್ರು ಯೇಸು ಕ್ರಿಸ್ತ ನಂಬಿದ್ರೆ ನಿಮ್ ಸಾಲ ತೀರೋತಂದಂತ. ಯಾವ್ದು ಏನದಂತ? ಯೇಸು ಕ್ರಿಸ್ತ ನಂಬಿದ್ರೆ ಸಾಲ ತೀರೋಗ್ತಾನಂತೇಳಿ ಅದನ್ನಂತ ಬಾಬು ಕುಟುಂಬನೇ ನಿಮಿತ್ತ ಅಂತ ಸಾಲ ತೀರೋತಂತ ಕಳಿಸಿದ. ಯಾಕೆ ದುಡ್ಡು ಕಡಿದ್ರೆ ಆಗಲ್ಲ ಮತ್ತೆ. ಯೇಸು ಕ್ರಿಸ್ತ ನಂಬಿ ಸಾಲ ತೀರೋದು ಅಂತೇಳಿ ನಂಬ್ಯಾರ ಅಂತ ಇವರು. ಹಿಂಗೆ ತಿಂಗಳ ಕಟ್ತಿ ತಿಂಗಳು ಉಳೋದು ವರ್ಷಗಳು ಉಳೋದು ಸಾಲ ಇನ್ನೂ ಹೆಚ್ಚಿಗೆ ಅದಂತ. ಏನಾಗದ? ಸಾಲ ಹೆಚ್ಚಿಗೆ ಅದ. ಏನ್ ಮಾಡ್ಬೇಕೀಗ? ಏನಾಗದ? ನೀ ಬೋಧಕ ನೀನೊಬ್ಬತ್ತ ಸುಳ್ಳುಗಾರ. ಯಾಕಂದ್ರೆ ಸಾಲ ತೀರ್ತೇಳ ಬಂದಿದೆ. ಸಾಲ ಮತ್ತೇನಾಗಿದೆ? ನೀನ್ ಏನಂದ್ರೆ ನೀನು ಯೇಸು ಪರಂಬೀರ ಸಾಲ ಅಂತ ತಿಳಿದಿಲ್ಲ. ನೀನು ಹೋಗ್ಬೇಕಿಲ್ಲ ಸಾಲ ಇಲ್ಲಿ. ನಾನ್ ನಂಬದ ನನ್ನ ಕುಟುಂಬಗೂ ನಂಬಿಸಿ ನಾನು ಇಲ್ಲಿ ಏನೋಗಿಲ್ಲ ಮಗ ಗುಣ ಕೊಟ್ಟಕತ್ತಾರ ಅಂತ. ಹೇಗೆ ಯೇಸು ಸಾಲ ತೀರ್ಸಿಲ್ಲ ಅಂತ ಹೇಳು. ಇವ್ರು ಯಾಕೆ ಬಂದಿದ್ರು? ಯೇಸು ಪ್ರಭುದಾಗ ಇವರು ಯೇಸು ಪ್ರಭುದಾಗ ಯಾಕೆ ಬಂದಿದೆ ಅಂತ ಇವರು ಸಾಲ ತೀರ್ಸಂತ ಬಂದಿರಂತವ್ರು. ಸಾಲ ತೀರಿಲ್ಲ, ಗುಣ ಕೊಟ್ಟಕತ್ತಾರ. ಇದನ್ನ ನಂಬಲೇಬೇಡ, ಇದನ್ನ ಇನ್ನ ಸಾಲ ತೀರಬಾರ್ದು ನಮ್ಗ. ಯಾವಾಗ ತೀರಿಸ್ತಾನೋ, ನಾಳೆ ತೀರಿಸ್ತಾನೋ, ಈಗ ತೀರಿಸ್ತಾನೋ ಅಂತೇಳಿ ಅನಕಂತಿ ಕುಂತಂತ. ಇವತ್ತು ಬಹಳ ಮಂದಿ ಅದಕ್ಕೆ ಬರಕತ್ತ. ಕ್ಯಾನ್ಸರ್ ಹೋಗೋದು ಬಂದಂತ ಕ್ಯಾನ್ಸರ್ ಇದನ್ನ ಏಸ್ ನಮ್ಮದಲ್ಲಿ ಕೈಟಂತ ಕ್ಯಾನ್ಸರ್ ಹೋಗ್ಬಿಡ್ತಂತ್ರಿ. ಅವ್ರು ಆಮೇಲೆ ಗೊತ್ತಾಯ್ತು ಮತ್ತೆ ಕ್ಯಾನ್ಸರ್ ಹೋಗಿಲ್ಲ, ಏನು ಹೋಗಿಲ್ಲ. ಅವಾಗ ಏನು ಆಲೋಚನೆ ಮಾಡ್ತಾರೋ, ಗುಣಗುಟ್ಟಾಗ ಇನ್ನು ನನಗೆ ಕ್ಯಾನ್ಸರ್ ಹೋಗಿಲ್ಲ, ಇನ್ನು ನನಗೆ ಸಾಲ ಹೋಗಿಲ್ಲ, ಇನ್ನು ನನಗೆ ಬಾಧ ಹೋಗಿಲ್ಲ. ಅದೇ ಗೋಳು ಏನಂತದ ಏನದಂತ ನಾವು ಕ್ಯಾನ್ಸರ್ ಕೇಳ್ತೀವಿ. ಫಸ್ಟಿಂದ ಕೇಳ್ಕೊಂತ ಇರ್ತೀವಿ, ಮತ್ತೇನು ಮಾಡ್ತೀವಿ? ಮತ್ತೆ ಫಸ್ಟಿಂದ ಅಂತ ಹಂಗದಿ ಇವ್ರು ಜೀವಿತ. ಹಿಂಗೆ ಯೇಸು ಪ್ರಭು ಹೇಳೇನ? ಹೇಳಿಲ್ಲ. ಮತ್ತೆ ಇವ್ರ್ಯಾಕೆ ಹಿಂಗಾದ್ರೆ ಇವ್ರ್ಯಾಕೆ ಹಿಂಗೆ ಆಲೋಚನೆ ಮಾಡಿದ್ರು ಇವರು? ಅದಕ್ಕೆ ಆ ಜನರು ಗುಣಗುಟ್ಟಿರಂತ. ಯಾರ ಮಗ? ದೇವ್ರ ಮಗ ಗುಣಗುಟ್ಟಿ ಸಮ್ಮಾರನ ಕೈಯಲ್ಲಿ ಸಿಕ್ಕಾಕೊಂಡು ಏನಾದ್ರು ಅವರು ನಾಶವಾಗೋದ್ರಂತವ್ರು. ಇವತ್ತು ಇವತ್ತು ಅದೇ ಇವತ್ತ ಯಾವುದಕ್ಕೋ ಬಂದು ನಂಬ್ತಾರ.
ಅದು ಆಗದಲ್ಲೂ ಕೂಡ ಶರೀರ ಸಂಬಂಧಪಟ್ಟ ನೆರವೇರಲು ಕೂಡ ನೆರವೇರ್ತೋ ಏನು ಗೊತ್ತದ ಆಮೇಲೆ ಅದನ್ನ ಆಗದ ಯಾರನ್ನ ಗುಣಗುಡ್ತಾರೆ ಇವರು ಗುಣಗುಟ್ಟಿ ಆರಾಮ್ ತಾವೇ ತಿರುಗಿ ಸೈತಾಂತಕ್ಕೆ ಹೋಗಿ ತಮ್ಮ ಜೀವನ ತಾವೇ ನಾಶ ಮಾಡಿಕೊಳ್ತಾರ ಅಂತ ಕೇಳ್ಬೋದಮ್ಮ ಮತ್ತೆ ನಾನು ಈ ಸಂಗತಿಗಳು ಆಗಿವೆ ಯುಗಾಂತ್ಯಕ್ಕೆ ಬಂದಿರೋ ನಮ್ಮ ಮೇಲೆ ಬುದ್ಧಿವಾದಗಳಾಗಿವೆ ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆರಿ. ನಾ ದೇವ್ರ ನಂಬತ್ತಿ ನಿಂತ್ಕೊಂಡಿನೋ ದೇವ್ರ ನಂಬಕ ನೀನ್ ನಿಂತ್ಕೊಂಡಿನೋ ನೀನೇನ್ ಮಾಡ್ಬೇಕಾಗದ ಮತ್ತೆ ಬುಳಂಗಿದ್ದೇನೋ ಎದಕ್ ಬುಳಂಗಿದ್ದೇನೆ ನೀವು ಆಲೋಚನೆ ಮಾಡಿ. ದಾರಿಗೆ ಹೊಂಟಿವಿ, ದಾರಿ ಒಂದೇ ಲೆವೆಲ್ ತನ್ಕೋ ನಾವು ಬುಳಲ್ಲ. ಏನ ಕಲ್ ಬಂದ್ ಅನ್ಕೊಳ್ರಿ ತೆಗ್ ಬಂದ್ ಅನ್ಕೊಳ್ರಿ ಏನ್ ಮಾಡ್ತೀವಿ ನಾವು ದಾರಿ ಹೊಂಟಿ ಅನ್ಕೊಳ್ರಿ ಲೆವೆಲ್ ಇರ್ತದೆ ಅನ್ಕೋ ಕಾಲ್ ಜರ್ಷನ್ ಹೋಗ್ಬೋದು ನಾವು. ಎಲ್ಲೇನು ಕಲ್ಲು ಹೊಂಟಿದ್ರಿ ಮ್ಯಾಗಡೆ ಅಥವಾ ಎಲ್ಲ ತೆಗ್ಗಿದ್ರೆ ಏನ್ ಮಾಡ್ತೀವಿ ನಾವು ನೆಟ್ಟಿಗೆ ಹೋಗ್ತೇವೆ ಬಿಡ್ತೀವನ. ಇಷ್ಟೇ ಕಲ್ಲು ಬಂದ್ ಕೇಳಿದ್ದ ನಮ್ಗೇನು ದೊಡ್ಡ ಗುಡ್ಡ ಬರಬೇಕಾದ್ರೆ ಬಿಡ್ಬೇಕ ನಮ್ಗೆ ಇಲ್ಲಿ ನಮ್ಮಷ್ಟೇ ಇರ್ತಕ್ಕಂಥ ಗುಡ್ಡ ಬಂಕಿ ಆ ಗುಡ್ಡಕ್ಕೆ ನಾವು ಡಿಕ್ಕಿ ಹೊಡೆದ ಬಿಡೋದಲ್ಲ ನಮಗ. ಎಷ್ಟು ಬೇಕು ನಮಗ? ಎಷ್ಟು ನಾವು ಬಿಡ್ಬೇಕು ಎಷ್ಟು ಬೇಕು? ಸ್ವಲ್ಪ ಕಲ್ಲಿದ್ರೆ ಸಾಕು, ಹೌದಾ ಇಲ್ಲ? ಸ್ವಲ್ಪ ತೆಗ್ಗಿದ್ರೇನೆ ನಮ್ಗೇನು ಬಾಯಿ ತರ ತೊಳಗಿ ಆಳ ತರ ತೊಳಗಿ ದೊಡ್ಡ ತೆಗ್ ಮಾಡಿ ಬೇಕಾದ್ರೆ ಬಿಡಕ 1-2 ನಿಮಿಷ 3 ನಿಮಿಷ ಡೌನ್ ಇದೆ ಅಂದ್ಕೊಳ್ರಿ ಸಡಕ್ ಜಾರಿ ನಾವು, ಹೌದಾ ಇಲ್ಲ? ಸ್ವಲ್ಪ ಕಾಲು ಬಂಡ ಬಿಡೋದೇ ಕೆಲಸ ನಮ್ದು. ಅದಕ್ಕೆ ನಿಂತಿನಂತೇಳಿ ನೀನು ಚಿಂತೆ ಮಾಡದೆ ಬುಡಲಾರ್ದಾಗ ನಿನ್ನ ಜಾಗ್ರತೆನೋ ನೋಡಿಕೆ ಅಂತಂದ್ರೆ ಮುಂದೆ ಏನೋ ಐತಂತೇಳಿ ನಾವು ದಾರಿ ಅಂತೇಳಿ ನೋಡೋಗಪ್ಪ ತಲೆ ನೋಡೋಗಪ್ಪ ಅಂತ ಹೇಳ್ತಾನೆ. ಯಾಕಂದ್ರೆ ಯಾಕೆ ಹೇಳ್ತಾವ ಮಾತನ ಕೆಳಗೆ ನೋಡ್ಕೊಂಡು ಹೋಗಂತ ಹೇಳ್ತೀವಿ. ಅದಕ್ಕೆ ಹೇಳ್ತೀವಳ ಕಣ್ಣು ಮ್ಯಾಗಿದ್ರೆ ನೀವು ಎಲ್ಲಿ ಅಂದ್ರೆ ಯಾಕೆ ಅದೇ ಭಾಳ ಮಸ್ತ್ ಕಣ್ಣಲ್ಲಿ ಹೇಳ್ತಲ್ಲ ಅವರಿಗೆ ಮ್ಯಾಗಡೆ ಅಣ್ಣೆತ್ತಿ ಮ್ಯಾಗ ಇರ್ತಾವ ಅಂತ ಕೆಳಗಡೆ ಇರಲ್ಲ ಕಣ್ಣವರಿಗೆ. ಅಣ್ಣೆತ್ತಿ ಮ್ಯಾಗ ಮ್ಯಾಗ ನೋಡ್ಕೊಂಡು ಎಲ್ಲಿ ಅದಕ್ಕಂತ ಮೊದಲು ಕೆಳಗೆ ನೋಡ್ಕೊಂಡು ಹೋಗಂತ ಹೇಳ್ತೀವಿ. ಇಲ್ಲಿ ಅದೇ ಅಂತಾನ ನಿಂತಿನ ಅಂತ ಹೇಳಿ ಚಿಂತೆ ಮಾಡ್ಕೋಬೇಡ, ಬುಳಿದಾಡ್ದಾಗ ನೀನು ನೋಡ್ಕೊಂತ ಕೆಳಗ ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಅಂದ್ರೆ ನಮ್ಗೆ ಏನರ್ತಿಲ್ಲಿ ಏನ್ ಹೇಳ್ತಾರೆ ನಮಗಿಲ್ಲಿ ನಾವು ಅಪೋಸ್ತಲರ ನೋಡ್ತೀವಿ ಏನಂದ್ರೆ ಅಪೋಸ್ತರು ಕೂಡ ಅನೇಕ ಹಿಂಸೆಗಳ ಸಂಘಕ್ಕೆ ಏನಾಯ್ತು ಅಂತ ಸಂಘಕ್ಕೆ ಏನಾಯ್ತು ಅಂತ ಬಹು ಕಷ್ಟಗಳೇ ಉಂಟಾದವು. ಯಾವಾಗ ಅಪೋಸ್ತಲರಿಗೆ ಬಹು ಸಂಕಟಗಳನ್ನ ಬಂದಂತ ಸಂಘಕ್ಕೆ ಏನಾಯ್ತಂತ ಸಂಘಕ್ಕೆ ಏನು ಉಂಟಾಯ್ತಂತ ಬಹು ಕಷ್ಟಗಳು ಪ್ರಾರಂಭ ಆದವು ಅಂತ ಹೇಳ್ತಾನ. ಪ್ರಾರಂಭದಲ್ಲೇ ಕಷ್ಟಗಳು ಜೊತೆಗ್ಯಾವ, ಪ್ರಾರಂಭದಲ್ಲೇ ಕಷ್ಟ ಬಂದೋಗ್ಯಾವ. ಅದನ್ನೇ ಕೊರಿಂಥದಲ್ಲಿಗೆ ಹೇಳ್ತಾನ, ಒಂದ್ ವೇಳೆ ನಿಮ್ಗೆ ಕಷ್ಟ ಬಂದ್ರು ಕೂಡ ಸಹಿಸುವಂತ ಕಷ್ಟನ ದೇವ್ರು ನಿಮ್ಗ ಕೊಡ್ತಾನೆ ಹೊರತು ಅದಕ್ಕೆ ಮೀರಿ ನಿಮ್ಗೆ ಕಷ್ಟ ದೇವ್ರು ಕೊಡಲ್ಲ ಅಂತ ಹೇಳ್ತಾನೆ. ಅಂದ್ರೆ ಒಟ್ಟಿನಲ್ಲಿ ಕಷ್ಟ ಮಾತ್ರ ಆಯ್ತಷ್ಟೇ. ಅಂದ್ರೆ ಯೇಸು ಕ್ರಿಸ್ತನಿಗೂ ಕಷ್ಟ ಐತೆ, ಅಪೊಸ್ತಲರಿಗೂ ಕಷ್ಟ ಐತೆ. ಆಗಿರ್ತಕ್ಕಂಥ ಕ್ರಿಸ್ತನ ಸಂಘಕ್ಕನೇ ಶ್ರಮೆ ಬಾಧ ಅಂತಕ್ಕಂಥದ್ದು ಉಂಟಾಯ್ತು ಅಂತ ಹೇಳ್ತಾನೆ. ಈಗಿರ್ತಕ್ಕಂಥ ಜನಗಳಿಗೆ ಏನಾಗ್ತದ ಏನಾಗ್ತದಂತ ನಿಮಗೂ ಕಷ್ಟ ಬರ್ತಾ ಅಂತ ಹೇಳ್ತಾನೆ. ಆದ್ರೆ ನಿಮ್ಗೆ ಕಷ್ಟ ಸಹಿಸುವಷ್ಟು ನಾನು ಕೊಡ್ತೀನಿ ಹೆಚ್ಚಿಗೆ ನಿಮ್ಗೆ ಕೊಡ. ಯಾಕಂದ್ರೆ ನೀವು ಕಷ್ಟ ಅನುಭವಿಸೋಕೆ ತಯಾರಿದ್ರಿ, ಆದ್ರೆ ಹೆಚ್ಚಿಗೆ ಕಷ್ಟ ನಿಮ್ಗ ಕೊಡೋದಲ್ಲ ಅಂತ ಹೇಳ್ತಾನೆ. ಕಷ್ಟ ಕೊಟ್ಟರೆ ದೇವ್ರು ಕೊಟ್ಟನಂತಂದ್ರೆ ಬಹಳ ಅರ್ಥ ಇರ್ತಾರೆ ನಮ್ಗಲ್ಲಿ. ಕಷ್ಟ ನಮಗೆ ಬಂದದನಕ್ಕೋ ನಮಗೆ ಬಹಳ ಅರ್ಥ ಇರ್ತದೆ. ನಮ್ಮ ಜೀವಿತನ ಸರಿತಿದ್ದುಕೊಳ್ಳೋ ಅವಕಾಶ ನಮಗೆ ದೇವರು ಕೊಟ್ಟಿರ್ತಾನ. ಆ ಕಷ್ಟ ಬಂದಾಗ ಒಂದು ಸ್ವಲ್ಪ ಕೂಡ ಗುಣಗುಟ್ಟಬಾರ್ದು ಅಂತ ಹೇಳ್ತಾನೆ ನಮಗೆ ದೇವರಲ್ಲಿ. ಏನ್ ಮಾಡೋದು ನಾವು? ಪ್ರತಿಯೊಬ್ಬರಿಗೆ ಕಷ್ಟ ಬರ್ತಾವ. ಕಷ್ಟ ಇಲ್ಲದ ಯಾರು? ಕಷ್ಟ ಇಲ್ಲದ ಯಾರದ? ಎಲ್ಲರಿಗೂ ಕಷ್ಟ ಇದಾವ, ಎಲ್ಲರಿಗೂ ಕಣ್ಣೀರ್ ಇದಾವ, ಎಲ್ಲರಿಗೂ ಬಾಧ ಇದಾವ, ಎಲ್ಲರಿಗೂ ರೋಗಗಳು ಇದಾವ, ಎಲ್ಲರಿಗೂ ಹಿಂಸೆ ಇದಾವ, ಎಲ್ಲರಿಗೂ ಅವಮಾನ ಇದಾವ, ಐದವಿಲ್ಲ ಎಲ್ಲರಿಗೂ ಅವಮಾನಗಳು ಇದಾವ, ಎಲ್ಲರಿಗೂ ಕಷ್ಟ ಇದಾವ, ಎಲ್ಲರಿಗೂ ಬಾಧಗಳು ಇದಾವ, ಎಲ್ಲರಿಗೂ ಚಿಂತೆ ಇದಾವ, ಎಲ್ಲರಿಗೂ ಹಸ್ಕೊಂಡು ಹೊಟ್ಟೆಗಳು ಇದಾವ, ಎಲ್ಲರಿಗೂ ನೊಂದುಕೊಳ್ಳೋ ಮನಸ್ಸು ಇದಾವ. ಆದ್ರೆ ದೇವ್ರ ಅದರಿಂದ ದೇವ್ರೇನಂದ್ರೆ ನಿಮಗೆ ಸಹಿಸಿಷ್ಟು, ಯಾಕಂದ್ರೆ ನೀವು ಅನುಭವಿಸಲೇಬೇಕಂತ ದೇವ್ರು. ಕಷ್ಟ ಅನುಭವಿಸಲೇಬೇಕು, ನೀವು ಕಣ್ಣೀರು ಸುರಿಸಲೇಬೇಕು, ನೀವು ಬಾಧ ಪಡಲೇಬೇಕು. ಯಾಕಂದ್ರೆ ಆ ಬಾಧ ಪಟ್ಟಾಗ ಮಾತ್ರ ನಾನೆವರು ನಮ್ಗೆ ಅರ್ಥ ಆಗ್ತದೆ. ಒಂದು
ನಿಮ್ಮ ಜೀವಿತನ ಸರಿತಿದ್ದಿಕೊಳ್ಳಂತ ಮನಸ್ಸುಗಳು ನಿಮಗೆ ಬರ್ತದ ಅಂತ ಹೇಳ್ತಾನೆ. ಏನಂತಂದ್ರು, ನೀವು ಕಷ್ಟ ಅನುಭವಿಸಿದಾಗನೆ ನೀವು ಬಾಧೆ ಏನೋ ಅರ್ಥ ಆಗ್ತದೆ ಅಂತ ಹೇಳ್ತಾನೆ. ಪ್ರತಿಯೊಬ್ಬರಿಗಾದ್ರೂ ಕೂಡ ದೇವರು ಕಷ್ಟ ಕೊಟ್ಟೇ ಕೊಡ್ತಾನೆ. ನನಗೆ ಕಷ್ಟ ಇಲ್ಲ ಅಂಬೋನು ದೇವರು ತಿಳ್ಕೊಂಡಿಲ್ಲ ಅಂತ ಅರ್ಥ. ನಾನು ದೇವ್ರ ನಂಬಿದ್ರೆ ನನಗೆ ಇರ್ತಕ್ಕಂಥ ಕಷ್ಟ ಹೋಗಿ ಎಂಬುದು ಅದು ಇನ್ನೂ ಸುಳ್ಳುತನತಕ್ಕಂಥದ್ದು. ದೇವ್ರ ನಂಬಿದಾಗನೆ ಇನ್ನು ಬಾಧ್ಯತೆ ಒಳ್ಳ ಮಗ. ನಿಮ್ಗೆ ಅರ್ಥ ಇರ್ತದೆ ಮಾತು ಹೇಳ್ತೀನಿ. ಮದುವೆ ಆಗ್ಲಾರ ಮುಂಚಿತವಾಗಿ ಹೆಂಗಿರ್ತಾರೆ, ಮದುವೆ ಆದ್ಮೇಲೆ ಹೆಂಗಿರ್ತಾರೆ ಹೇಳಿ. ಮದುವೆ ಆಗ್ಲಾರ ಬ್ಯಾಚುಲರ್ ಅಂತಾರಲ್ಲ, ಆ ಬ್ಯಾಚುಲರ್ ತೆಗೆದ ವ್ಯಕ್ತಿ ಎಲ್ಲಿ ಕೂತ್ರು ಕೇಳೋರಿರಲ್ಲ, ಎಲ್ಲಿಗೆ ಹೋದ್ರು ಕೇಳೋರಿರಲ್ಲ, ಏ ಕಡೆ ಹೋದ್ರು ತನ್ನ ಇಚ್ಛೆ ಬಂದು ಹೆಂಗನಿರ್ಬೋದು. ಮದುವೆ ಆದ್ಮೇಲೆ ಹಂಗೆ ಮಾಡಕತ್ತೇನ? ಮದುವೆ ಆದ್ಮೇಲೆ ಹಂಗೆ ಮಾಡಕತ್ತೇನ? ಆಗಲ್ಲ. ಯಾಕಾಗಲ್ಲ? ಒಂದು ಬಾಧ್ಯತೆ ಬಂದಿರ್ತದ. ಒಂದು ಪೋಸ್ಟ್ ಅಂದ್ರೆ ಕುಟುಂಬ ಪೋಸ್ಟ್ ಅಂತ ಬಾಧ್ಯತೆ ಮೇಲೆ ಬಂದಿರ್ತದ, ಬ್ಯಾಸದಾಗ ಬಂದಿರಕಲ್ಲ. ಹಾಗೇನೆ ದೇವ್ರ ನಂಬಲಾರ್ದಾಗ ನೀವು ಯಾಕಡೆ ಹೋಗಿ, ನಿನ್ನ ಭೂಮಿ ನಿಂದು ಎಕ್ಕಡೆ ಹೋದ್ರು ಕೂಡ ಕೇಳೋದಿಲ್ಲ. ಒಂದು ವಾರ ಬಿಟ್ಟು ಬಂದ್ರು ಯಾಕೆ ಬಂದಿ ಅಂತ ಕೇಳೋದಿಲ್ಲ. ತಂದೆ ತಾಯಿ ಇದ್ರು ಕೇಳ್ತಾರೆ, ಇಲ್ಲ ತಂದೆ ತಾಯಿ ಮಾತು ಯಾರು ಕೇಳ್ತಾರೆ ಬಿಡಿ. ಇವತ್ತ ಒಂದು ವಾರ ತಿಂಗಳ ವರ್ಷ ಹೋದ್ರು ಕೂಡ ಕೇಳ್ತಿಕ್ಕಿರ, ಎಲ್ಲಿ ಬಿದ್ರು ಕೇಳ್ತಿಕ್ಕಿರಕ್ಕಲ್ಲ. ಆದ್ರೆ ಮದುವೆ ಆದ್ಮೇಲೆ ಎಲ್ಲ ಚೇಂಜ್ ಆಗಿಬಿಡುತ್ತಲ್ಲಿ. ಅವಾಗ ಲೊಕೇಶನ್ ಚೇಂಜ್ ಆಗಿಬಿಡುತ್ತೆ. ಎಕಡೆ ಹೋಗಿ ದಾರಿ ಇರಲ್ಲ ಯಾರಿಗೆ ಸ್ವತಂತ್ರ ಸಿಗಲ್ಲ ಅವಾಗ. ಆದರೆ ಇಲ್ಲಿ ಆದ್ರೂ ಕೂಡ ದೇವ್ರನ್ನ ನಂಬಿದ ಮಗ ನಮ್ಮ ಬದುಕನ್ನೇ ಚೇಂಜ್ ಆಗ್ಬೇಕಾಗ್ತದೆ. ಇಲ್ಲಿ ಅಲ್ಲಿ ಕೂಡ ಕಷ್ಟ ಆಗ್ತದೆ, ಇಲ್ಲ ಅಂತ ಹೇಳ್ತಿಲ್ಲ. ಆ ಕಷ್ಟದಿಂದ ಕೆಲವು ಅರ್ಥ ಮಾಡಿಕೊಳ್ಳೋದು ಬಾಧ್ಯತೆ ನಿನಗೆ ಇರ್ತದೆ. ಅದಕ್ಕೆ ದೊಡ್ಡದೇ ಮಾಡ್ತಂದ್ರೆ ಒಂದು ಮದುವೆ ಮಾಡಿಬಿಟ್ರೆ ಎಕಡೆಗೆ ಹೋಗೋದಿಲ್ಲ, ನೀನು ಚೆನ್ನಾಗಿರ್ತಾನೆ ಅನ್ನೋದು ಒಂದು ಉದ್ದೇಶ ಇರ್ತದೆ. ದೇವ್ರನ್ನ ನಂಬಿದ ಮೇಲೆ ನಮಗೆ ಬಾಧ್ಯತೆಗಳಂತಕ್ಕಂಥವು ಬರ್ತವೆ. ದೇವ್ರನ್ನ ನಂಬಿದ ಮೇಲೆ ನಮ್ಮ ಬದುಕನ್ನು ಜೀವಿತಗೊಳ್ಳ ಮಗ ಅರ್ಥ. ಅಂದ್ರೆ ಈ ಕಷ್ಟಗಳು ಬರೋದ್ರಿಂದ ನಮ್ಮ ಬದುಕು ನಮಗ ಸ್ವಚ್ಛವಾಗ್ತದ ಅಂತ ಹೇಳ್ತಾನೆ. ಅದೇ ಇಲ್ಲಿ ಕಷ್ಟ ಬಂದರೂ ಕೂಡ ಅವನ್ನ ಹೆಂಗ್ ಕೊಡ್ತಾನೆ ದೇವ್ರು? ನೀವು ಸಹಿಸ್ಕೊಳ್ಳಷ್ಟು ಹೆಚ್ಚಿಗೆ ನಾನು ಕೊಡೋದು. ಮತ್ತೆ ನೀವು ಆ ಸಹಿತ ಏನ್ ಮಾಡ್ತಾನೆ, ಆ ಸ್ವಲ್ಪ ಕಷ್ಟನೇ ದೊಡ್ಡ ಗುಡ್ಡವಾಗಿ ತೋರಿಸಿ ನಮ್ಮ ದೇವ್ರನ್ನ ಗುಟ್ಟುವಂಗ ಅವನು ಮಾಡ್ತಾನ. ಏನ್ ಹೇಳ್ತಾನೆ ನಮ್ಮಲ್ಲಿ? ಸಹಿಸುವಾದ ಕಷ್ಟನೇ ದೇವ್ರ ನಮಗೆ ಕೊಡ್ತಾನೆ ಹೊರತು ಮತ್ತೆ ಯಾವ್ದು ನಿಮಗ ಎಂತ ಕಷ್ಟ ಕೊಡ್ತಾನೆ ದೇವ್ರು. ಅಂದ್ರೆ ಎಷ್ಟು ಮಟ್ಟಿಗೆ ದೇವ್ರು ನೀನು ಕಷ್ಟ ಕೊಡುತ್ತೆ ಅಂದ್ರೆ, ನೀನು ಹೊರಲಾರ್ದಷ್ಟೇ ಕೊಡಲ್ಲ, ಹೊರಷ್ಟೇ ಕೊಡ್ತೀನಿ. ನಾನು ಎಷ್ಟು ಕೊಡ್ತೀನಿ? ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ತಾನೆ. ಸಹಿಸಿ ಅಂದ್ರೆ ಏನ್ ತರ್ಬೋದು? ಸಹಿಸುವ ಶೋಧನೆ ಮತ್ತೆ ಯಾವುದನ್ನು ಕೊಡಲ್ಲ ಅಂತ ಹೇಳ್ತಾನೆ. ಅದು ನಿನ್ನ ಜೀವಿತಕ್ಕೆ ಮೇಲಾಗ ಅಂತ ಹೇಳ್ತಾನೆ. ಅದು ನಿನ್ನ ಬದುಕಿಗೆ ಮೇಲಾಗೋದಕ್ಕಾಗಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಕೇಳಬೋದ ಮೈನ? ದೇವರು ನಂಬಿಗಸ್ತಾನ, ಅದ್ರ ಮೋಸ ಮಾಡತ್ತನು ದೇವರಲ್ಲ. ನಮ್ಮಂಗೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡ್ಕೊಂಡು ಕೂಲಿ ಕೊಡ್ಲಾರ್ದಾಗ ಕಳಿಸುವಂತ ಆತನು ಅಲ್ಲ. ಆತನು ನಮಗೇನು ಕಷ್ಟ ಕೊಟ್ಟರು, ಶ್ರಮೆ ಕೊಟ್ಟರು ಅದಕ್ಕೆ ಪ್ರತಿಫಲ ಕೊಡುವಂತ ನಂಬಿಗಸ್ತನು ದೇವರು. ತಾಳ್ಕೊಳ್ಳಿ ಅಷ್ಟೇ, ತಾಳ್ಕೊಳ್ಳಿ. ನಿಮಗೆ ಎಲ್ಲಿಗೆ ಹೋಗಲ್ಲ. ನಿಮ್ಮ ಕಷ್ಟ ಎಲ್ಲಿಗೆ ಹೋಗ್ತದನ? ಎಲ್ಲಿಗೆ ಹೋಗಲ್ಲ. ನಿಮ್ಮ ಬಾಧಲಿಗೆ ಹೋಗ್ತಾನ? ಎಲ್ಲಿಗೆ ಹೋಗಲ್ಲ. ನಿಮ್ಮ ಕಣ್ಣಿರತ್ತ? ಎಲ್ಲಿಗೆ ಹೋಗಲ್ಲ. ಅದಕ್ಕಿಂತ ಮೇಲಾಗಿ ಅಂದ್ರೆ ಒಂದಕ್ಕಿಂತ 100 ಪಟ್ಟು ಮೇಲೂ ನಿಮ್ಗೆ ನಾನು ಕೊಡ್ತೀನಿ. ಯಾಕೆ ಗೊತ್ತಾ? ನಾನು ಯಾರು? ನಾನು ನಂಬಿಗಸ್ತನು ಅಂತ ಹೇಳ್ತಾನೆ. ಅನ್ನೇ ಮಾಡುತ್ತೆ ನಾನು ಅಲ್ಲ ಅಂತ ಹೇಳ್ತಾನೆ. ನಿಮಗೆ ಕಷ್ಟ ಕೊಟ್ಟಲ್ಲ, ಆ ಕಷ್ಟದಿಂದ ಏನ್ ಕೊಡ್ತೀನಿ? ಸಂತೋಷ ಅಂತಕ್ಕಂಥದ್ದು ಕೊಡ್ತೀನಿ ಅಂತ ಹೇಳ್ತಾನೆ. ನಿನಗೆ ಈ ರೋಗ ಕೊಟ್ಟಿನಲ್ಲ, ಆ ರೋಗದಲ್ಲಿ ನಾನೇನ್ ಮಾಡ್ತೀನಿ? ನಿನಗ ಆ ರೋಗದಲ್ಲಿ ನಿನಗೇನ್ ಮಾಡ್ತೀನಿ? ನಾನು ಅದರಿಂದ ನೆಮ್ಮದಿ ಜೀವನ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನೀನು ಸಹಿಸಿದಂತ ಕಷ್ಟ ಅದಕ್ಕೆ ಬಹಳ ಮಂದಿ ಕಷ್ಟ ಬಂದಾಗ ಏನ್ ಮಾಡ್ತೀವಿ ನಾವು? ಕಷ್ಟ ಬಂದಾಗ ಏನ್ ಮಾಡ್ತೀವಿ ನಾವು? ಎಲ್ಲಿ ಬಿಟ್ಟೋತೀವಿ? ಫಸ್ಟ್ ನಾವು ಎಲ್ಲಿ ಬಿಟ್ಟೋತೀವಿ? ಫಸ್ಟ್ ಕಷ್ಟ ಅದು ಯಾರಿಂದನೇ ಬರಲದು. ಮಕ್ಕಳಿಂದ ಬಂದ್ರು ಫಸ್ಟ್ ದೇವ್ರು ಬಿಡು. ಏನ್ ನಮ್ಮ ಮನೆಯವ್ರು ಹೆಂಡತಿಗಳಿಂದ ಬಂದ್ರು ಫಸ್ಟ್ ದೇವ್ರು ಬಿಡು. ಯಾವ್ದೆಲ್ಲ ಬಂದ ಫಸ್ಟ್ ಬಿಡೋದು ಯಾವುದು? ದೇವ್ರು ಬಿಡೋದು. ಇಂಥವ್ರು ಏನಾದ್ರು ದೇವರ ರಾಜ್ಯಕ್ಕೆ ಹೋತಾರಣ? ಇಂಥವ್ರು ಹೋತಾರಣ? ಇಂಥವ್ರು ದೇವರ ರಾಜ್ಯಕ್ಕೆ ಹೋತಾರಣ? ನೀನು ಯಾರಿಂದ ಹೋಗು? ನಿನ್ನ ಕಷ್ಟ ಎಲ್ಲಿಂದ ಬಂದದೋ ಅದನ್ನು ಬಿಡಿ. ನೀನು ಯಾರಿಂದ ಬಂದದೋ ಅದನ್ನು ಬಿಡಿ. ನಾನು ದೇವ್ರನ್ನಾಗ್ಬಿಟ್ಟು
ಈಗ ನೀವು ಅನ್ಕೊಳ್ರಿ, ಈಗ ನಾಳೆ ನಿಮಗೂ ಬರ್ತಾವಿಲ್ಲ ಅಂತ ಹೇಳಿದ್ರೆ ಬಂದಾಗ ನೀವು ದೇವ್ರಿಗೆ ಬಿಟ್ಟು ಹೊರಗಡೆ ಅನ್ಕೊಳ್ರಿ. ಅಲ್ಲಿ ಕಷ್ಟ ಬಂತು ನಾನು ಬಂದೆ. ದೇವ್ರು ಮುಂಚಿತವಾಗಿ ಹೇಳಿದ್ರೆ ನಿನಗೆ ಅಂತೇಳಿ ಇಕ್ಕಟ್ಟದಂತ ಹೇಳಿಲ್ಲೇನು, ನಿನ್ನ ಭಾರ ಬರ್ತಕ್ಕಂತ ಹೇಳಿಲ್ಲೇನು, ನಿನಗೆ ಕಷ್ಟ ನಿಂದೆಗಳು ಬರ್ತಾವಂತ ಹೇಳಿಲ್ಲೇನು. ಅವಾಗ ಮಾತ್ರ ಇತ್ತು, ಅವಾಗೇನೋ ವರಷ್ಟು ಇತ್ತು, ಈಗ ವರಷ್ಟು ಅಂತಲ್ಲಿ ಇಲ್ಲ ಅಂತಿದೆ. ಪ್ರಿಯಾದಂತ ಆತ್ಮೀಯರೇ, ಅರ್ಥ ಮಾಡಿಕೊಳ್ರಿ. ಕಷ್ಟ ಇಲ್ಲಾರ್ದನು, ಬಾಧ ಪಡ್ಲಾರ್ದನು, ಕಣ್ಣೀರು ಸೂಸಲಾರ್ದನು ದೇವರ ರಾಜ್ಯಕ್ಕೆ ಸೇರುವುದೇ ಇಲ್ಲ. ಇದೊಂದು ಗಮನಿಟ್ಕೊಳ್ಳೋದು. ಮತ್ತೆ ಕಷ್ಟ ಬಂದ ಕೇಸಿಂದ ಮನೆಗೆ ಗುದ್ದಾಡಿ ಮನೆ ಬಡಿಸಿ ಆ ಕಷ್ಟಗಳಲ್ಲ. ಮತ್ತೆ ಇಲ್ಲಿ ದೇವ್ರ ನಿಮಿತ್ತ ಬರ್ತಕ್ಕಂಥ ಕಷ್ಟಗಳು ಬೇರೆ, ಈ ಲೋಕದಲ್ಲಿರ್ತಕ್ಕಂಥ ಕಷ್ಟಗಳು ಬರೋದು ಇವತ್ತು ಭಾಳ ಮಂದಿ. ಅದರಿಂದ ಭಾಳ ಮಂದಿ ಯಾಕೆ ಬಾಧ ಪಡಕೈತೆ ಅಂದ್ರೆ, ನನಗೆ ಭಾಳ ಕಷ್ಟ ಬಂದವಂತ ಅದ. ನಾವು ಆಶ್ಚರ್ಯ ಮಾಡ್ಕೇಳಿ ತಮ್ಮ ಕಷ್ಟ ಬಂತ. ಏನು ಕಷ್ಟ ಬಂತಪ್ಪ ಅಂದ್ರೆ, ಏನು ಕಷ್ಟ ಬಂತು? ಏನು ನೋಡಿ, ಏನು ಕಷ್ಟ ಬಂತ ಹೇಳ್ರಿ? ಕಷ್ಟ ಎದಕ್ಕೆ ಬಂತೇಳು? ಕಷ್ಟ ಭಾಳ ಕಷ್ಟ ಎದಕ್ಕೆ ಬಂತೇಳು? ಏನಪ್ಪ ತಿರುಗಾಡಕ್ಕೆ ಸಲ ಗಾಡಿ ನನಗೆ ಇಲ್ಲ, ಅದಕ್ಕೇನಾಗದ? ತಿರುಗಾಡಕ್ಕೆ ಗಾಡಿ ಅಂದ್ರೆ ಕಷ್ಟ ಮಾಡಿದ್ದ. ನಾನೇನೋ ಸುವರ್ತಿಗೆ ಹೋಗಿ ದೇವ್ರ ಕೆಲಸ ಮಾಡಿ ದೇವ್ರ ಕಷ್ಟ ನಾವು ಅನ್ಕೊಂಡು ಬಂದಿರಿ. ಅದಕ್ಕೆ ಕಷ್ಟ ಇಲ್ಲಿ ಬಗಲ ಮನೆಯವರು ಚಲೋ ಅಡಿ ಮಾಡ್ಕೊಂತಂದ್ರೆ ಊಟಿಲ್ಲ ಅಂತ, ಅದಕ್ಕಿಂತ ಕಷ್ಟ ಮಾಡೋದು. ಏನೇ ಬಗಲ ಮನೆಯವರು ಹೆಂಗೆ ನಾವು ಹೆಂಗಿರ್ತೀವಿ ನೋಡ್ರಿ, ಮನೆಗೆ ವಾಸನೆ ಬಂದ್ರೆ ನಾವು ಆಚೆ ನೋಡಿದ ಗಮ ಅಂತಿದ್ರು. ನಮ್ಮ ಮನೆಗೆ ಏನಿದ್ರು ಕೂಡ ನಮ್ಮ ಸಮಾಧಾನ ಇರಲ್ಲ, ಬದ್ಧ ಮನೆ ವಾಸನೆ ನಮ್ಗೆ ಗಮ ಅಂತಿರ್ತೀವಿ. ನಾವು ಹೆಂಗಂದ್ರೆ ನಮ್ಮ ಮನೆಗೆ ಎಲ್ಲ ಇರ್ತದೆ, ಸಮಾಧಾನ ಇರಲ್ಲ. ಬದ್ಧ ಮನೆ ಬಂದ ನಮ್ಗೆ ಹೆಂಗಂತೀವಿ ನಾವು, ಅಮ್ಮೋ ಬಗಲ ಮನೆಗೆ ಗೊತ್ತೆ ಮಟನ್ ವಾಸನೆ ಬಂದಂತಿರ್ತೀವಿ ನಾವು. ಹೇಳ್ರಿ, ಇದೇ ಅದು ಏನು ಕಷ್ಟ ಅಂದ್ರೆ ನಮ್ಮ ಮನೆಗೆ ಮಟನ್ ಇಲ್ಲ, ಅವ್ರ ಮನೆಗ ಮಟನ್. ಇದೇ ಕಷ್ಟನ? ಇದೇ ಕಷ್ಟ ಅಲ್ಲದೆ ದೇವ್ರ ನಿಮಿತ್ತವಾಗಿ ತೋರಿಸಿರ್ತಕ್ಕಂಥ ಕಷ್ಟ ತೋರಿಸೋಣ. ನಾನು ಸುವರ್ತಿಗೆ ಹೋಗೇನ್ರಿ, ನಾನು ಸುವರ್ತಿಗೆ ಹೋಗಿ ಈ ಮಾತು ಅಂದರ ತೋರ್ಸೋಣ ಕಷ್ಟ. ಅವಾಗ ಕಷ್ಟನೇ ಕಾಣಬಹುದು ನನಗೆ. ಪ್ರಿಯದಂತ ಆತ್ಮನ ಆಲೋಚನೆ ಮಾಡಿ, ಏನಾದರೂ ಕೂಡ ದೇವರು ನಂಬಿರ್ತಕ್ಕಂಥ ನಮಗೆ ಮುಂದೆ ಕಷ್ಟಗಳು ಏನೈತೆ, ಮುಂದೆ ಕಷ್ಟಗಳು ಬರೀ ಬರ್ತಾವ. ಕಷ್ಟ ಬರೀ ಬರ್ತಾವ, ಏನು ಅನುಮಾನ ಡೌಟ್ ಇಲ್ಲ. ದೇವ್ರು ಕೊಟ್ಟೇ ಕೊಡ್ತಾನೆ ಕಷ್ಟ. ಅದನ್ನು ಕಷ್ಟ ಯಾರು ಕೊಡ್ತಾರ? ಬೇಸಿಗೆ ಕಷ್ಟ ಯಾರು ಕೊಡ್ತಾರ? ದೇವ್ರ ಕಳೆದೇ ಕಷ್ಟಗಳು ಬರ್ತಾವ, ಮತ್ತೆ ಯಾರ ಕಡೆ ಕಷ್ಟ ಇಲ್ಲ. ಸೈತಾನ ಕಷ್ಟ ಕೊಡಲ್ಲ, ವಂಚಿಸ್ತಾನ, ಮೋಸ ಮಾಡ್ತಾನ. ಕಷ್ಟ ಮಾತ್ರ ಎಲ್ಲಿಂದ ಬರ್ತಾವ? ದೇವ್ರ ಕಡೆ. ಯಾಕೆ ಬರ್ತಾವಲ್ರಿ? ಯಾಕೆ ಬರ್ತಾವ? ಕಷ್ಟಪಟ್ಟವನಿಗೆ ಕೂಲಿ ಕೊಡೋದಕ್ಕಾಗಿ ದೇವ್ರು ಏನ್ ಮಾಡ್ತಾನ? ಕಷ್ಟ ಕೊಡ್ತಾನ. ನನಗೆ ಕೂಲಿ ಬೇಕಂದರೂ ಕಷ್ಟ ಅನುಭವಿಸ್ಬೇಕಾಗ್ತದೆ, ಕೂಲಿ ಬೇಡ ಅಂದರು ರೋಡಿ ಬಿದ್ದು ಸಾಯ್ದಂತ ಅಷ್ಟೇ ದೇವರು. ಏನ ರೋಡಿಗೆ ಕಷ್ಟ ಬೇಕಂದ್ರೆ ಏನ್ ಮಾಡ್ಬೇಕು? ಕಷ್ಟಪಡ್ರಿ, ಕೆಲ್ಸಕ್ಕೆ ಹೋಗ್ಬೇಕು. ಈಗ ಕೆಲಸ ಮಾಡಿದ್ರೆ ಏನ್ ಮಾಡ್ತಾನ ದೇವರು? ಕೂಲಿ ಕೊಡ್ತಾನೆ. ನಂಬಿಗಸ್ತನ ಅಂದ್ರೆ ನಾನು ನಂಬಿಗಸ್ತನ. ನಾನು ಮತ್ತೆ ನಂಬಿಗಸ್ತನ ಅನ್ಕೋಕ್ ಹೋಗ್ಬೇಡ್ರಿ. ನಾನು ಕೊಡ್ತಕ್ಕಂಥ ಕೂಲಿ ಒಂದೇ ಸಲ ನಿಮ್ಮ ಅಕೌಂಟಿಗೆ ಹಾಕಿ ಜಮ್ ಮಾಡ್ತಾನೆ ಅಂತ ಹೇಳ್ತಾನೆ. ಒಂದೇ ಸಲ ಅಕೌಂಟಿಗೆ ಜಮ್ ಮಾಡ್ತಾನೆ. ವಾರಕ್ಕೂ ತಿಂಗಳಿಗೂ ವರ್ಷಕ್ಕೆ ಕೊಡೋ ಅಮೌಂಟ್ ನಂದಲ್ಲ, ಇದು ಒಂದೇ ಸಲ ಜಮಾ ಆಗ್ತಾನೆ ನಿಮ್ಮ ಅಮೌಂಟ್ ಅಂತ ಹೇಳ್ತಾನೆ. ಯಾವಾಗ ಜಮಾ ಆಗ್ತದೆ ದೇವ್ರಿ ಅಮೌಂಟ್? ಅದು ಅಮೌಂಟ್ ಯಾವಾಗ ಜಮಾ ಆಗ್ತದೆ? ದೇವ್ರು ಕೊಟ್ಟದ ಅಮೌಂಟ್ ನಮಗೆ. ದೇವ್ರು ಕೊಡ್ತಕ್ಕಂಥ ಕೂಲಿ ಯಾವಾಗ ಬರ್ತಾನೆ ನಮಗೆ? ಯಾವಾಗ ಸಿಗ್ತ ಕೂಲಿ? ಬದುಕಿರುವವರೆಗೆ ಸಿಗಲ್ಲ. ಯಾವಾಗ ಸಿಗ್ತದ? ಸತ್ತಾಗ ದೇವ್ರು ಕೊಡ್ತಕ್ಕಂಥ ಶಾಶ್ವತ ಆಯ್ತಂತ. ಶರೀರಕ್ಕೆ ಸಂಬಂಧ ಕೊಟ್ಟರು ಕೂಡ ದೇವ್ರು ಏನ್ ಮಾಡ್ತಾನೆ? ನಾವು ಅದನ್ನ ಇಲ್ಲೇ ಬಿಟ್ಟೈತಿ, ಹಂಗ ದೇವ್ರ ಅನ್ಯಾಗ ಅಂತ. ಶರೀರ ಸಂಬಂಧವಾಗಿ ನಿನ್ಗೆ ಆಸ್ತಿ ಕೊಟ್ಟು ಅನ್ಕೋ, ಅಂತಸ್ತು ಕೊಟ್ಟು ಅನ್ಕೋ, ಆರೋಗ್ಯ ಕೊಟ್ಟು ಎಲ್ಲ ಕೊಟ್ಟು ಅನ್ಕೋ, ಒಂದಿನ ಸಾವು ಬಂದೇ ಬರ್ತದೆ. ಬಂದಾಗ ಏನ್ ಮಾಡ್ತೀವಿ ನಾವು? ಅವೆಲ್ಲ ಏನ್ ಮಾಡ್ತೀವಿ? ದೇವ್ರು ಕೊಟ್ಟಿದ್ದು. ದೇವರು ನಿಮಗೆ ಆರೋಗ್ಯ ಕೊಟ್ಟಾನ, ದುಡ್ಡು ಕೊಟ್ಟಾನ, ಐಶ್ವರ್ಯ ಕೊಟ್ಟಾನ, ಬಂಧು ಬಳಿ ಎಲ್ಲ ಕೊಟ್ಟಾನ ಅನ್ಕೊಳ್ರಿ. ಸಾವು ಬಂದಾಗ ಏನ್ ತಗೊಂಡು ಹೋಗ್ತೀರ? ನನಗೆ ಏನ್ ತಗೊಂಡು ಹೋಗ್ತೀರಿ? ಮತ್ತೆ ದೇವ್ರು ಕೊಟ್ಟಿದ್ದು ಮಣ್ಣಾಗ ಹೋಗ್ಬಿಡ್ತಲ್ಲ. ಇಲ್ಲಿ ನೀನ್ ಮಾಡಿರ್ತಕ್ಕಂಥ ಪ್ರತಿಫಲಕ ದೇವ್ರು ಕೊಟ್ಟರೆ ಶಾಶ್ವತ ಇರ್ಬೇಕಿಲ್ಲ. ಇಲ್ಲಿ ಶಾಶ್ವತ ಇರ್ಬೇಕಂದ್ರೆ ದೇವ್ರು ಎಲ್ಲಿ ಕೊಡ್ಬೇಕು? ಪರಲೋಕದಾಗ ಕೊಡ್ತಾನ ಅಂತ ಹೇಳ್ತಾನೆ ದೇವ್ರು. ಅಲ್ಲಿ ಅವ್ರು ಸಾಯಿಸ್ಕೊಡ್ರಿ ಅಂತ ಹೇಳ್ತಾನೆ. ಇಲ್ಲೇ ದೇವ್ರು ಕೊಟ್ರ ಅನ್ಕೋ, ನಿನ್ನಿಂದ ಯಾಕೆ ಇಲ್ಲಿ ಕಸ್ಕೊಂಬರ್ ಜಿಗ್ ಮಂದಿರ್ತಾರೆ. ಏನಂತೀರಿ? ಇಲ್ಲಿ ಭೂಲೋಕದಲ್ಲಿ ಗಂಟು ಮಾಡಿ ನೀವು ಇಟ್ಟುಕೊಂಡ್ರು ಕೂಡ ತೊಂದರೆ ನಿಮಗ. ಭೂಲೋಕದ ಮೇಲೆ ಗಂಟು ಮಾಡಿಕೊಂಡ್ರು ಕೂಡ ನಿಮಗೆ ತೊಂದರೆನೆ. ಎಲ್ಲಿ ಗಂಟು ಮಾಡಿಕೊಡ್ರಿ? ಪರಲೋಕದಲ್ಲಿ ಗಂಟು ಮಾಡಿಕೊಡ್ರಿ. ಪರಲೋಕದಲ್ಲಿ ಯಾವ ಗಂಟು ಮಾಡ್ಕೋಬೇಕು? ಗಂಟು ದುಡ್ಡು ಜಮಾ ಮಾಡ್ಕೋಬೇಕು. ನಾವು ಪರಲೋಕದಲ್ಲಿ ದುಡ್ಡು ಜಮಾ ಹೆಂಗ್ ದುಡ್ಡು ಜಮಾ ಮಾಡ್ಕೋಬೇಕು? ಕಷ್ಟಗಳಿಂದನೇ ಇವೇ ದುಡ್ಡು.
ನಾವು ಅನುಭವಿಸ್ತಕ್ಕಂಥ ದೇವರ ನಿಮಿತ್ತವಾಗಿ, ಮತ್ತೆ ಅದನ್ನು ಕೇಳಿದ್ರೆ ದೇವರ ನಿಮಿತ್ತವಾಗಿ ಯಾರು ಕಷ್ಟ ಅನುಭವಿಸ್ತಾರೋ ಅದು ಪರಲೋಕದಲ್ಲಿ ಅವರಿಗೆ ಗಂಟು ಸಿದ್ಧವಾಗಿರ್ತದೆ. ದೇವರ ನಿಮಿತ್ತವಾಗಿ, ಆಡಂಬರ ನಿಮಿತ್ತವಾಗಲ್ಲ, ಮಂದಿ ನಟನೆ ಮಾಡ್ತಕ್ಕಂಥದ್ದಲ್ಲ, ದೇವರಿಗೆ ಮೋಸ ಮಾಡ್ತಕ್ಕಂಥದ್ದಲ್ಲ. ಅದರಲ್ಲಿ ನಿನ್ನ ಮನೆ ವಾಕ್ಯ ನಂತರ ನೀನು ಮಾಡಿದ್ದದಕ್ಕೆ ಕೂಲಿ ಯಾರು ಕೊಡ್ಬೇಕು? ದೇವ್ರು ಕೊಡಬೇಕು. ದೇವ್ರು ಕೊಡೋ ಕೂಲಿ ಶಾಶ್ವತ ಆಗಿರ್ತಕ್ಕಂಥದ್ದು ಕೂಲಿ. ಆ ಕೂಲಿ ಪರಲೋಕದಲ್ಲಿ ಕೊಡ್ತಾನ ದೇವ್ರು ನಮ್ಗೆ. ಇಲ್ಲಿ ಕೂಲಿಗಾಗಿ ಯಾರು ನಾವು ಅದಕ್ಕಂತ ಇಲ್ಲಿ ಕಣ್ಣೀರು ಬಂದರೆ ಸಹಿಸಿಗೆ, ಕಷ್ಟ ಬಂದರೂ ಸಹಿಸಿಗೆ, ಹಸ್ಗಂಡ್ರೂ ಸಹಿಸಿಗೆ, ಬಾಧ ಬಂದರೂ ಸಹಿಸಿಗೆ, ಏನು ಬಂದರೂ ಕೂಡ ಸಹಿಸಿಕೊಳ್ಳ್ರಿ. ಅದಕ್ಕೆಲ್ಲ ಪ್ರತಿಫಲನೂ ಕೊಡ್ತೀನಿ, ಕೊಡಂತ ಕಾಯ್ಕೊಳ್ರಿ. ಮತ್ತೆ ಗುರು ಬಿಡೋಣ ಅದನ್ನ ಮತ್ತೆ ಅರ್ಧಾರೆ ಬಿಟ್ಟವನು ಗೊತ್ತಂದ್ರೆ ನಿಮಗೆ ಅರ್ಧ ಕೆಲಸ ಬಿಟ್ಟೋದ್ರೆ ಇಲ್ಲೇನು ಅರ್ಧ ಕೆಲಸ ಬಿಟ್ಟು ಅರ್ಧ ಕೂಲಿ ಕೊಡ್ಬೋದು. ದೇವರು ಅರ್ಧ ಕೂಲಿ ಕೊಡತ್ತಿನಲ್ಲ ಹತ್ರ ನಾವು ಕೊನೆಯವರೆಗೆ ಮಾಡಿದ್ರೆ ಕೂಲಿ ಕೊಡತ್ತ ದೇವರು. ದೇವ್ರೆ ನಾನು ಮುಂಜಾನೆ ಬಂದಿನಿ ಕೆಲ್ಸಕ್ಕೆ, ಮಧ್ಯಾಹ್ನ ಬಿಟ್ಟಿನಿ, 3 ಗಂಟೆಗೆ ಬಿಟ್ಟಿನಿ, 4 ಗಂಟೆಗೆ ಬಿಟ್ಟಿನಿ ಅಂದ್ರೆ ಕೂಡ ಕೂಲಿ ಕೊಡತ್ತನಲ್ಲ. ಕರೆಕ್ಟಾಗಿ ಆ ದಿನ ಬೆಳಗ್ಗೆ ಆಗ್ಬೇಕು, ಮತ್ತೆ ಸಾಯಂಕಾಲ ಅದಕ್ಕೆ ಉದ್ಯೋಗ ಖಾತ್ರಿ ಮಾಡಕತ್ತಾರ. ಈಗ ಅವಾಗ ಅರ್ಧ ಮಾಡೋದಕ್ಕೆ ಹೋಗಿ ಬರೋ ಜಾಸ್ತಿ ಇದ್ದ. ಈಗ ಏನ್ ಮಾಡಿದ್ರಿ? ಈಗ GPS ಮಾಡ್ತಾರೆ. ಯಾವಾಗ ಪ್ರಾರಂಭ ಹೋದಾಗ ಮತ್ತೆ ಆ ಟೈಮ್ ಇರ್ತಲ್ಲಿ, ಆ ಟೈಮಿಗೆ ಏನ್ ಮಾಡೋದು ನೀವು ಅಲ್ಲಿ? ಅವಾಗಿನ ಹಂಗಲ್ಲ ಬೋಗಸ್ ಮಾಡೋದು. ಅವಾಗ ಯಾರನ್ನ ತೋರಿಸಿ ತಿಂಬೋರಿದ್ರು, ಯಾರು ಹೋಗಿ ಬರೋದು. ಈಗ ಹಂಗಿಲ್ಲ. ಈಗ ನೀನು ಮುಗಿಯೋ ಟೈಮ್ನಾಗಲ್ಲಿ ಇರ್ಬೇಕು, ಪ್ರಾರಂಭ ಟೈಮ್ನಾಗೂ ಇರ್ಬೇಕಲ್ಲ. ದೇವರು ಕೂಲಿ ಕೊಡೋದು ಕೂಡ ಹಂಗೆ ಇರ್ಬೇಕಂತ ಹೇಳ್ತಾನೆ. ಕೊನೆಯವರೆಗೆ ಒಂದು ಟೈಮ್ ಇರುತ್ತೆ. ಆ ಟೈಮವರೆಗೆ ನಾನು ಇಲ್ಲಿದ್ರೇ ಕೂಲಿ, ಇಲ್ಲಾಂದ್ರೆ ಕೂಲಿಲ್ಲ. ದೇವರಿಂದ 2 ಮಾತನ್ನ ನಿಮ್ಮ ಆತ್ಮಿಗಾಗಿ ದೇವರು ಬಲಪಡಿಸಿ ಕಣ್ಮುಚ್ಚಲು ಪ್ರಾರ್ಥನೆ. ಪರಿಶುದ್ಧನು, ಪ್ರೇಮ ಸ್ವರೂಪನು, ಸರ್ವನೂತನು, ಸರ್ವಶಕ್ತನಾಗಿರ್ತಕ್ಕಂಥ ದೇವರೇ, ನಮ್ಮ ಸ್ತೋತ್ರ ತಂದೆ. ಒಂದು ಸಾರಿ ಉದಯ ಕಾಲದಲ್ಲಿ ನಿಮ್ಮ ವಾಕ್ಯಗಳನ್ನು ಕೇಳಿದ್ದೀವಿ. ಒಂದು ವೇಳೆ ತಂದೆ ಏನಾದರೂ ಇದರಲ್ಲಿ ತಪ್ಪಿದ್ರೆ ನಮ್ಗೆ ಕ್ಷಮಿಸ್ರಿ. ತಿರುಗಿ ಮತ್ತೆ ಆ ವಾಕ್ಯಗಳನ್ನು ಧ್ಯಾನಿಸಿ ನಡೆದ ಮನಸ್ಸು ನಮಗೆ ಕೊಡ್ರಿ ಅಂತ ಬೇಡಿಕೊಳ್ಳುತ್ತಾ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ತಂದೆ ಆತ್ಮರಿಗೂ ನಿಮ್ಮ ಮಕ್ಕಳಿಗೆ ಸಮಸ್ಯೆ ಏನಿದ್ದೋ, ಕಷ್ಟ ಏನಿದ್ದೋ, ಎಲ್ಲ ಬಲ್ಲಂಥ ದೇವರು ನೀವು ಆಗಿದ್ದೀರಿ. ನಮ್ಮೆಲ್ಲರೂ ಕೂಡ ನಿಮ್ಮ ಕೈ ಒಪ್ಪಿಸ್ಕೊಡ್ತೀನಿ. ನೀವೇ ನಮ್ಮನ್ನು ಕಾಪಾಡಿದ ತಂದೆ. ಮರಣವು ನಮಗೆ ಯಾವ ಸಂಭವಿಸ್ತೋ ನಮಗೆ ಗೊತ್ತಿಲ್ಲ ತಂದೆ. ಮರಣವು ನಮಗೆ ಈ ಭೂಮಿಗೆ ಅಂತ್ಯ ತಂದೆ. ಹೌದು ದೇವರಿಗೆ, ಮರಣ ಸಂಭವಿಸಲು ಮುಂಚಿತವಾಗಿ ಮಾಡಬೇಕಾಗಿರ್ತಕ್ಕ ಕೆಲಸಗಳನ್ನು ಮಾಡಿ ಸೇರ್ಬೇಕಾಗಿರ್ತಕ್ಕಂಥ ಆ ಲೋಕಕ್ಕೆ ಸೇರುವುದಕ್ಕಾಗಿ ಒಂದು ಆಲೋಚನೆ ನಮ್ಗೆ ಕೊಡ್ರಿ ಅಂತ ಬೇಡುತ್ತಾ, ನಮ್ಮ ಪ್ರಭುವು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಒಂದು ಪ್ರಾರ್ಥನೆ ಬೇಡಿಕೊಳ್ಳುತ್ತಂತೆ.